ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ನಾವು ದ್ವಿತೀಯ ಪಿ ಯು ಸಿ ಕನ್ನಡದ ಎರಡನೇ ಗದ್ಯ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಗದ್ಯ ಭಾಗವನ್ನು ಕುರಿತು ಮಾತಾಡ್ತಾ ಇದ್ವಿ. ಹಿಂದಿನ 2 ತರಗತಿಗಳಲ್ಲಿ 2 ಆಡಿಯೋ ಮತ್ತು ವಿಡಿಯೋಗಳಲ್ಲಿ ಮತ್ತು ವಾಟ್ಸಪ್ ಗುಂಪಿನಲ್ಲಿ ನಾನು ನಿಮಗೀಗಾಗಲೇ ಡಾಕ್ಟರ್ ಕೆ ಪುಟ್ಟಸ್ವಾಮಿಯವರ ಪರಿಚಯ, ಕೃಪಾಕರ್ ಸೇನಾನಿಯವರ ಪರಿಚಯ, ವಾಲ್ಪರೈನ ಭೌಗೋಳಿಕವಾದಂಥ, ರಾಜಕೀಯವಾದಂಥ, ಆರ್ಥಿಕವಾದಂಥ ಒಂದಷ್ಟು ವಿಚಾರಗಳನ್ನೆಲ್ಲ ನಾನು ನಿಮಗೆ ವಿಸ್ತೃತವಾಗಿ ನಿಮಗೆ ಹೇಳಿದ್ದೀನಿ. ಮತ್ತು ಈಗಾಗಲೇ ಒಂದಷ್ಟು ಫೋಟೋಗಳನ್ನೆಲ್ಲ ನಾನು ನಿಮ್ಮ ವಾಟ್ಸಪ್ ಗುಂಪಿಗೆ ಕಳಿಸಿದ್ದೆ, ಕೆಲವು ವಿಡಿಯೋಗಳನ್ನ ಕಳಿಸಿದ್ದೆ, ನೀವೆಲ್ಲ ಅದನ್ನು ನೋಡಿರ್ತೀರಿ. ಅದಾದ ನಂತರ ವಾಲ್ಪರೈನ ಇತಿಹಾಸದಲ್ಲಿ ಏನು ನಡೆದಿದೆ ಅನ್ನುವಂಥದ್ದನ್ನು ಕುರಿತು ಕೂಡ ನಾನು ಕೆಲವಾರು 1840 ನಂತರದಲ್ಲಿ ನಡೆದಂಥ ವಾಲ್ಪರೈನ ವಿದ್ಯಮಾನಗಳು ಏನೇನಾಗಿದ್ವು ಅನ್ನೋಂಥದ್ದನ್ನು ಕೂಡ ನಿಮಗೆ ಸಂಕ್ಷಿಪ್ತವಾಗಿ ನಾನು ವಿವರಿಸುವಂಥ ಕೆಲಸವನ್ನು ಮಾಡಿದ್ದೆ. ಇವತ್ತು ಈ ತರಗತಿಯಲ್ಲಿ ನಾವು ನೇರವಾಗಿ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಪಠ್ಯದ ಒಳಗಡೆ ಪ್ರವೇಶವನ್ನು ಪಡ್ಕೊಳ್ಳೋಣ. ಕೃಪಾಕರ್ ಸೇನಾನಿ ಮತ್ತು ಪುಟ್ಟಸ್ವಾಮಿಯವರು ಈ ಪಠ್ಯದಲ್ಲಿ ಯಾವ ವಿಚಾರಗಳನ್ನ ಮಾತಾಡಬೇಕು ಅಂಥೇಳಿ ಬಯಸಿದ್ದಾರೆ ಮತ್ತು ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಪಠ್ಯದ ನೇರ ವಿಚಾರಗಳನ್ನ ಗಮನಿಸೋಣ. ನಮಗೆಲ್ಲ ಗೊತ್ತೇ ಇದೆ, ಯುರೋಪ್ನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆದ ನಂತರ ಯುರೋಪ್ನ ಹಲವಾರು ದೇಶಗಳು ಯಾವುದಿದ್ವು, ಜರ್ಮನಿ, ಫ್ರಾನ್ಸ್, ಸ್ಪೇನ್, ಪೋಲೆಂಡ್ ಮತ್ತು ಅಮೇರಿಕಾ, ಈ ಥರದ ಹಲವಾರು ದೇಶಗಳು ತಮ್ಮ ವಸಾಹತುಗಳನ್ನು ವಿಸ್ತರಿಸ್ಕೊಳ್ಳುವಂಥದ್ದನ್ನು ಆರಂಭ ಮಾಡ್ತಾ ಹೋದವು. ಅದು ಬೇರೆ ಬೇರೆ ಕಾರಣಗಳಿದ್ದಾವೆ, ಇತಿಹಾಸದಲ್ಲಿ ನಾವು ಅದನ್ನೆಲ್ಲ ನೋಡಿರ್ತೀವಿ. ನಾನು ಭಾರತದ ವಿಚಾರಕ್ಕಷ್ಟೇ ನಾನು ಇದನ್ನು ಮಾತಾಡ್ತೀನಿ. 1400 ವೇಳೆಗೆ ಟರ್ಕರು, ಪೋರ್ಚುಗೀಸರು, 1500 ವೇಳೆಗೆ ಡಚ್ಚರು, 1600ಕ್ಕೆ ಬರೋಷ್ಟೊತ್ತಿಗೆ ಬ್ರಿಟಿಷರು ಕೂಡ ಭಾರತಕ್ಕೆ ಬರ್ತಾರೆ. ಇವರ ಉದ್ದೇಶ ಆವತ್ತಿಗೆ ಇದ್ದಂಥದ್ದು ಬಹುಮುಖ್ಯವಾಗಿ ಆರ್ಥಿಕವಾಗಿ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ಳೋದಾಗಿತ್ತು. ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿ ನಡೆದ ನಂತರ ಆ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಹೊಸ ಕೈಗಾರಿಕೆಗಳು ಶುರುವಾಗ್ತವೆ, ಹೊಸ ಯಂತ್ರಗಳನ್ನು ಕಂಡುಹಿಡಿಯಲಾಗ್ತದೆ. ಒಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ವಿಸ್ತರಣೆಯ ಎಲ್ಲ ಅವಕಾಶಗಳನ್ನು ಹುಡುಕಾಟ ಮಾಡ್ತಾ ಈ ಡಚ್ಚರು, ಪೋರ್ಚುಗೀಸರು ಮತ್ತು ನಮ್ಮ ಭಾರತಕ್ಕೆ ಬಂದಂಥ ಕೊನೆಯವರಾದಂಥ ಬ್ರಿಟಿಷರು ಕೂಡ ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ನಾನು ಇದನ್ನು ವಿಸ್ತಾರವಾಗಿ ಹೇಳುವಂಥ ಕೆಲಸವನ್ನು ಮಾಡ್ತಿಲ್ಲ, ಅದು ಮುಂದಿನ ಸಂದರ್ಭ ಬಂದಾಗ ಮತ್ತೆ ನಾನು ನಿಮ್ಗೆ ಅದನ್ನು ಮಾತಾಡ್ತೀನಿ. ಮುಖ್ಯವಾಗಿ ಅವ್ರ ಎದುರುಗಡೆ ಇದ್ದಂತಹ, ಅವರು ಕಾಣಿಸ್ತಾ ಇದ್ದಂಥ ಅವಕಾಶಗಳು ಏನಾಗಿದ್ವು ಅಂತ ಹೇಳಿದ್ರೆ, ಭಾರತದ ಥರದ ಅಥವಾ ಆಫ್ರಿಕಾ ಥರದ, ಬಾಂಗ್ಲಾದೇಶ, ಇವೆಲ್ಲ ಒಟ್ಟಾಗಿದ್ದವು, ಪಾಕಿಸ್ತಾನ, ಬಾಂಗ್ಲಾದೇಶ, ಈ ಥರದ್ದೆಲ್ಲ ಒಟ್ಟಾಗಿದ್ದಂಥ ದೇಶಗಳಾಗಿದ್ವಾಗ ಆರ್ಥಿಕವಾಗಿ ಹಿಂದುಳಿದಿರುವಂತಹ ತೃತೀಯ ಜಗತ್ತಿನ ರಾಷ್ಟ್ರಗಳು ಯಾವುದಾಗಿದ್ವೋ ಅಂತಹ ರಾಷ್ಟ್ರಗಳ ಮೇಲೆ, ಅಂತಹ ದೇಶಗಳ ಮೇಲೆ, ಅಂತಹ ಪ್ರದೇಶಗಳ ಮೇಲೆ ಈ ಮುಂದುವರೆದಂತಹ ದೇಶಗಳಾಗಿದ್ದಂಥ ಅಥವಾ ಕೈಗಾರಿಕೆಯಲ್ಲಿ ದಾಪುಗಾಲಿಟ್ಟಂಥ ದೇಶಗಳ ಕಣ್ಣು ನಮ್ಮಗಳ ಮೇಲೆ ಬೀಳ್ತದೆ. ಮೊದಲಿಗೆ ಆರ್ಥಿಕವಾಗಿ ತಮ್ಮ ನೆಲೆಗಳನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಬಂದಂಥ ಇವರು ಆ ನಂತರ ಅದನ್ನು ಆಡಳಿತಾತ್ಮಕವಾಗಿಯೂ ಕೂಡ ಆಯಾ ದೇಶಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸಾಮ್ರಾಜ್ಯಶಾಹಿಗಳಾಗಿ ವಿಸ್ತಾರವಾಗಿ ಇಡೀ ದೇಶವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಆಳ್ವಿಕೆಯನ್ನು ನಡೆಸುವಂಥದ್ದನ್ನು ಆರಂಭ ಮಾಡ್ತಾ ಹೋಗ್ತಾರೆ. ನಾನು ಇದನ್ನು ಹಿನ್ನೆಲೆಗೋಸ್ಕರ ಅಷ್ಟೇ ನಿಮಗೆ ಹೇಳ್ತಾ ಇರುವಂಥದ್ದು. ಇದು ನಮ್ಮ ಚರಿತ್ರೆ. ಈಗಾಗಲೇ ಈ ಎಲ್ಲ ವಿಚಾರಗಳನ್ನು ಕೂಡ ವಸಾಹತುಶಾಹಿಯ ಒಂದು ಆಗಮನ, ವಸಾಹತುಶಾಹಿಯ ಆಗಮನದ ನಂತರ ಆದಂಥ ಒಂದು ಒಟ್ಟು ನಮ್ಮ ಭಾರತೀಯ ಜಗತ್ತಿನಲ್ಲಾದಂಥ ಬದಲಾವಣೆಗಳೇನೇನು ಅಥವಾ ಪರಿಣಾಮಗಳೇನೇನು ಅನ್ನೋಂಥದ್ದನ್ನು ಈಗಾಗಲೇ ನಾವು ನೋಡಿದ್ದೀವಿ, ಇತಿಹಾಸದಲ್ಲಿ ಅದನ್ನು ಓದಿದ್ದೀವಿ ಕೂಡ. ಸುಮಾರು 1760 ನಂತರದಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದಂಥ ಕೈಗಾರಿಕಾ ಕ್ರಾಂತಿ ನಂತರ ಹೊಸ ಥರದ ಕೈಗಾರಿಕೆಗಳು ಆರಂಭವಾಗ್ತಾ ಹೋಯಿತು. ಹೊಸ ಯಂತ್ರಗಳ ಅನ್ವೇಷಣೆ ಆಗ್ತಾ ಹೋಯಿತು. ಹೊಸ ಸಮಾಜಕ್ಕೆ ಬೇಕಾಗುವಂತಹ ಉಪಯೋಗಕರವಾಗಿರುವಂತಹ ವ್ಯವಸ್ಥೆಗಳನ್ನು ಹುಡುಕಾಟ ಮಾಡ್ತಾ ಹೋದರು ಬ್ರಿಟಿಷರು.
ನಮಗೆಲ್ಲ ಗೊತ್ತಿದೆ 18ನೇ ಶತಮಾನಕ್ಕೆ ಬರೋ ಅಷ್ಟೊತ್ತಿಗೆ, ಅಂದರೆ ಭಾರತದ ಸಂದರ್ಭಕ್ಕೆ ಬರೋ ಅಷ್ಟೊತ್ತಿಗೆ ಬ್ರಿಟಿಷರು ಬೇರೆ ಕಡೆ ತಮ್ಮ ವ್ಯಾಪ್ತಿಯನ್ನು ಚೆನ್ನಾಗಿ ವಿಸ್ತರಿಸ್ಕೊಂಡಿದ್ರು. 16ನೇ ಶತಮಾನದಿಂದ 18ನೇ ಶತಮಾನಕ್ಕೆ ಬರೋ ಅಷ್ಟೊತ್ತಿಗೆ ಈ 100 ವರ್ಷಗಳ ಸಂದರ್ಭದೊಳಗಡೆ ಬ್ರಿಟಿಷರು ತುಂಬ ಗಟ್ಟಿಯಾಗಿ ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ಆಕ್ರಮಿಸ್ಕೊಳ್ಳುವಂಥ ಕೆಲಸವನ್ನು ಮುಂದುವರೆಸಿದ್ರು. ಅದಾದ ನಂತರ ನಾವು ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಬ್ರಿಟಿಷರಿಗೆ ಆರ್ಥಿಕ ಉದ್ದೇಶದಿಂದ ಬಂದಂತಹ ಬ್ರಿಟಿಷರು, ಅಥವಾ ತಮ್ಮ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವಂಥ ಉದ್ದೇಶದಿಂದ ಬಂದಂಥ ಬ್ರಿಟಿಷರು, ಅಥವಾ ತಮ್ಮ ಕಚ್ಚಾ ವಸ್ತು ಅಗತ್ಯತೆಯನ್ನು ಪೂರೈಸಿಕೊಳ್ಳೋದಕ್ಕೆ ಬಂದಂಥ ಬ್ರಿಟಿಷರು, ಕಡಿಮೆ ಶ್ರಮಕ್ಕೆ ಕಡಿಮೆ ಕೂಲಿಯನ್ನು ಬಳಸ್ಕೊಳ್ಳೋದಕ್ಕೆ ಬಂದಂಥ ಬ್ರಿಟಿಷರು ಬರ್ತಾ ಬರ್ತಾ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಟ್ಟು ಭಾರತದ ಬಹುತೇಕ ಬೇರೆ ಬೇರೆ ಭಾಗಗಳಲ್ಲಿ ತಮ್ಮ ವಸಾಹತುಗಳನ್ನೆಲ್ಲ ಆರಂಭ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ಅದು ಪಾಂಡಿಚೇರಿ, ಗೋವಾ, ಕಲ್ಕತ್ತಾ, ಹೀಗೆ ಸುಮಾರು ನಾವು ಮಂಗಳೂರುವರೆಗೂ ಅವ್ರಿಗೆ ಎಲ್ಲೆಲ್ಲಿ ಅನುಕೂಲವಾಗುತ್ತೋ ಅಂಥ ಕಡೆಗೆಲ್ಲ ಕೂಡ ಇವರು ತಮ್ಮ ವಸಾಹತುಗಳನ್ನ ಆರಂಭ ಮಾಡ್ತಾ ತಮ್ಮ ಕೈಗಾರಿಕೆಗೆ ಬೇಕಾಗಿರುವಂಥ, ಮಾರುಕಟ್ಟೆಗೆ ಬೇಕಾಗಿರುವಂಥ, ವ್ಯಾಪಾರಕ್ಕೆ ಬೇಕಾಗಿರುವಂಥ ವಹಿವಾಟುಗಳನ್ನ ಮುಂದುವರಿಸ್ತಾ ಬರ್ತಾರೆ. ಹೀಗೆ ಬ್ರಿಟಿಷರು ಭಾರತದೊಳಗಡೆ ಪ್ರವೇಶವನ್ನು ಮಾಡಿದ ಮೇಲೆ ವ್ಯಾಪಾರದ ಮೂಲಕ ನಮ್ಮ ಆಡಳಿತವನ್ನು ಕೂಡ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಬಿಡ್ತಾರೆ. ನಮ್ಗೆ ಗೊತ್ತಿದೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ 1857 ನಂತರ ಬ್ರಿಟಿಷರ ವಿರುದ್ಧವಾದಂತಹ ಹೋರಾಟಗಳು ಇನ್ನೂ ಗಟ್ಟಿಯಾಗಿ ಭಾರತದಲ್ಲಿ ನಡೀತಾ ಹೋದವು. ಯಾಕೆ ಆ ಹೋರಾಟಗಳು ನಡೀತಾ ಹೋದವು ಅಂತೇಳಿದ್ರೆ, ಅವರು ಈಗಾಗಲೇ ಆಡಳಿತವನ್ನು ಕೂಡ ತಮ್ಮದೇ ಬ್ರಿಟಿಷ್ ಆಡಳಿತವನ್ನು ಭಾರತದೊಳಗಡೆ ನೆಲೆಯೂರಿಸಿಬಿಟ್ಟಿದ್ರು. ಹೀಗೆ ಎಲ್ಲ ಭಾಗಗಳಲ್ಲಿಯೂ ಕೂಡ ತಮ್ಮ ಆಡಳಿತ ವ್ಯವಸ್ಥೆಯನ್ನು ಆರಂಭಿಸಿದಂಥ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಭಾರತದೊಳಗಡೆ ತಮಗೆ ಬೇಕಾದಂತಹ ಅನುಕೂಲಕರವಾಗಿರುವಂಥ ಜಾಗಗಳ ಹುಡುಕಾಟವನ್ನು ಮಾಡ್ತಾ ಹೋಗ್ತಾರೆ. ವಸಾಹತುಗಳಿಗೆ ಹೇಗೆ ಜಾಗವನ್ನು ಹುಡುಕಾಟ ಮಾಡ್ತಾ ಹೋಗ್ತಾರೋ, ತಾವು ಇಲ್ಲಿ ನೆಲೆಯೂರಿ ಬದುಕುವುದಕ್ಕೆ ಬೇಕಾಗಿರುವಂಥ ಜಾಗಗಳನ್ನು ಕೂಡ ಹುಡುಕಾಟ ಮಾಡ್ತಾ, ಅಂದರೆ ತಾತ್ಕಾಲಿಕವಾಗಿ, ಅಂದರೆ ಯಾವಾಗಲೂ ಇಲ್ಲೇ ಇರಬೇಕು ಅನ್ನುವಂಥ ಉದ್ದೇಶದಿಂದ ಏನು ಅವರು ಇದ್ದಂಥವ್ರಲ್ಲ. ನಾನು ಇದನ್ನು ಸ್ಥಳಗಳ ವಿಚಾರಕ್ಕೆ ಅಷ್ಟೇ ಹೇಳ್ತಾ ಇದ್ದೀನಿ, ಆಡಳಿತಾತ್ಮಕವಾದಂಥ ವಿಚಾರಕ್ಕಲ್ಲ. ಅವರು ಹೀಗೆ ಒಂದಷ್ಟು ಸ್ಥಳಗಳನ್ನ ಹುಡುಕ್ತಾ ಹೋಗ್ತಾರೆ. ಅಂದರೆ ಎಂಥ ಸ್ಥಳಗಳಾಗಿದ್ವು ಅಂತ ಹೇಳಿದ್ರೆ, ಅವ್ರಿಗೆ ಆರಾಮ ಮಾಡೋದಕ್ಕೆ, ಬೇಸಿಗೆಯ ಸಮಯವನ್ನು ಕಳೆಯೋದಕ್ಕೆ ಬೇಕಾಗಿರುವಂಥ ಕೆಲವಾರು ಪ್ರದೇಶಗಳನ್ನು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹುಡುಕೊಳ್ತಾ ಹೋಗ್ತಾರೆ. ನಾನು ನಿಮಗೆ ನೇರವಾಗಿ ಇದನ್ನು ಉದಾಹರಣೆಗೆ ಹೇಳೋದಾದರೆ, ನೀವು ಊಟಿ ಮತ್ತು ಕೊಡೈಕೆನಾಲನ್ನು ಗಮನಿಸಿರ್ತೀರಿ ಅಥವಾ ಕೇಳಿರ್ತೀರಿ, ಅಥವಾ ಅಲ್ಲಿನ ಚಿತ್ರಗಳು ನೋಡಿರ್ತೀರಿ. ಇಲ್ಲಾಂದರೂ ಕೂಡ ನಂದಿ ಬೆಟ್ಟವನ್ನಾದರೂ ನೀವು ಕೇಳಿರ್ತೀರಿ ಮತ್ತು ನೋಡಿರ್ತೀರಿ. ಅಲ್ಲೆಲ್ಲ ಗೆಸ್ಟ್ ಹೌಸ್ಗಳಿರ್ತವೆ, ಬ್ರಿಟಿಷರ ಕಾಲದಲ್ಲಿ ಕಟ್ಟಿದ್ದಂಥ ಗೆಸ್ಟ್ ಹೌಸ್ಗಳು. ಹೇಗೆ ಇವು ಗೆಸ್ಟ್ ಹೌಸ್ಗಳನ್ನ ಬೆಟ್ಟದ ಮೇಲ್ಗಡೆ ಆ ಥರದ ಗಿರಿಶ್ರೇಣಿ ಪರ್ವತಗಳ ಮಧ್ಯದಲ್ಲಿ ಇವ್ರು ಯಾಕೆ ಕಟ್ತಾಯಿದ್ರು ಅಂತ ಹೇಳಿದ್ರೆ, ಇವರು ತಮ್ಮ ಬಿಡುವಿನ ವೇಳೆಯನ್ನು ಕಳೆಯೋದಕ್ಕೋಸ್ಕರವಾಗಿ, ಬೇಸಿಗೆ ಸಮಯವನ್ನು ಕಳೆಯೋದಕ್ಕೋಸ್ಕರವಾಗಿ ಈ ರೀತಿಯಾದಂಥ ಬೆಟ್ಟ ಪ್ರದೇಶಗಳ ತಂಪಾಗಿದ್ದಂಥ ಜಾಗಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಬೇಕಾಗಿದ್ದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದರು. ಆ ರೀತಿಯಾಗಿ ವಾಲ್ಪರೈ ಅನ್ನುವಂಥ ಸ್ಥಳವು ಕೂಡ ಇವರಿಗೆ ಕಣ್ಣಿಗೆ ಬಿದ್ದಂಥ ಸ್ಥಳವಾಗಿತ್ತು. ನಾನು ನೆನ್ನೆನೇ ನಿಮಗೆ ವಾಲ್ಪರೈನಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ಕೂಡ ಇಸ್ವಿ ಸಮೇತ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ನೇರವಾಗಿ ನಾವು ವಾಲ್ಪರೈ ಒಳಗಡೆಗೆ ಹೋಗೋಣ. ಬ್ರಿಟಿಷರು ಬರೋದಕ್ಕೆ ಮೊದಲು ಸುಮಾರು 18ನೇ ಶತಮಾನದ ಕೊನೆ ಭಾಗ ಮತ್ತು 19ನೇ ಶತಮಾನದ ಆರಂಭದ ಭಾಗಕ್ಕೆ ಬರೋ ಅಷ್ಟೊತ್ತಿಗೆ ನಾವು ನೋಡೋದಾದರೆ, ವಾಲ್ಪರೈ ಅನ್ನೋವಂಥದ್ದು ಆವತ್ತಿಗೆ ಪೂರ್ಣ ಕಾಡಿನ ಪ್ರದೇಶ. ನಾನು ನಿಮ್ಗೆ ಚಿತ್ರ ಕಳಿಸಿದ್ದೀನಿ ವಾಟ್ಸಪ್ಪಲ್ಲಿ, ನೀವೆಲ್ಲ ನೋಡಿದಿರಿ. ಪೂರ್ಣ ಕಾಡಿನ ಪ್ರದೇಶವಾಗಿತ್ತು. ಆದರೆ ಈಗ ಕಳಿಸಿರುವಂಥ ಚಿತ್ರದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಪೂರ್ಣ ಟೀ ಎಸ್ಟೇಟ್ಗಳಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ನಾನು ನಿಮಗೆ ಈಗ ಮಾತಾಡ್ತಾ ಇರುವಂಥದ್ದು, ನೀವು ಕೇಳಿಸ್ಕೊಳ್ತಾ ಇರುವಂಥದ್ದು ಪಠ್ಯದೊಳಗಡೆ ಇರುವಂಥ ವಿಚಾರ 19ನೇ ಶತಮಾನದ ಆರಂಭದ ಭಾಗ. ಅಂದರೆ ಹೆಚ್ಚು ಕಡಿಮೆ ಸುಮಾರು 120-130 ವರ್ಷಗಳ ಹಿಂದೆ ವಾಲ್ಪರೈ ಅನ್ನೋದು ಸಂಪೂರ್ಣವಾದಂತಹ ಕಾಡಿನ ಪ್ರದೇಶವಾಗಿತ್ತು. ಎಂತಹ ಕಾಡಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಲೇಖಕರು ಇಲ್ಲಿ ವಿವರಣೆ ಮಾಡುವಂಥದ್ದನ್ನು ನೀವು ಗಮನಿಸ್ಬೋದು. ಪಶ್ಚಿಮ ಘಟ್ಟದ ಕಾಡುಗಳೇ ತುಂಬ ವಿಶೇಷವಾದಂಥ ಕಾಡುಗಳು. ನಾನು ನಿಮ್ಗೆ ಹೇಳಿದ್ನಲ್ಲ, ಕೇರಳದ ಅಂಚಿನಿಂದ ಹಿಡಿದು ಗೋವಾ, ಗುಜರಾತ್ನ ಆ ಭಾಗದವರೆಗೂ ಕೂಡ ಬರುವಂಥ, ನಮ್ಮ ಎಡಭಾಗದಲ್ಲಿ ಬರುವಂಥ ಆ ಪಶ್ಚಿಮ ಘಟ್ಟದ ಕಾಡುಗಳಿದೆಯವಲ್ಲ, ಅವು ತುಂಬ ವಿಶೇಷವಾದಂಥ ಕಾಡು, ದಟ್ಟವಾದಂಥ ಕಾಡು. ಅಷ್ಟಲ್ಲದೆ ಜಗತ್ತಿನ
ಜೀವ ವೈವಿಧ್ಯತೆಯ ತಾಣಗಳ ಪೈಕಿ ಪಶ್ಚಿಮ ಘಟ್ಟ ಕೂಡ ತುಂಬ ಮುಖ್ಯವಾಗಿರುವಂಥದ್ದು. ಅದನ್ನು ಈ ಜಗತ್ತಿನ 25 ಸೂಕ್ಷ್ಮ ಜೀವ ವೈವಿಧ್ಯತೆಯ ತಾಣಗಳಲ್ಲಿ ಪಶ್ಚಿಮ ಘಟ್ಟ ಕೂಡ ಒಂದು ಅಂಥೇಳಿ ಗುರುತು ಮಾಡ್ತಾರೆ. ಯಾಕೆ ಹೀಗೆ ಗುರುತು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಶೋಲಾ ಕಾಡುಗಳು ಕೂಡ ವಿಶೇಷವಾಗಿದ್ದಾವೆ. ಈ ಶೋಲಾ ಕಾಡುಗಳ ಚಿತ್ರ ಕೂಡ ನಾನು ನಿಮ್ಮ ವಾಟ್ಸಪ್ ಕಳಿಸಿದ್ದೀನಿ, ನೀವು ಅದನ್ನು ಗಮನಿಸ್ಬೋದು. ಶೋಲಾ ಕಾಡುಗಳು ಅಂತ ಹೇಳಿದ್ರೆ ಬೆಟ್ಟಗಳು ಇದ್ದಾವೆ. ಬೆಟ್ಟಗಳ ತುದಿ ಎಲ್ಲಿ ಜಾಯಿನ್ ಆಗುತ್ತೋ ಆ ತುದಿಯಲ್ಲಿ, ಅಂದರೆ ಬೆಟ್ಟದಿಂದ ಹರಿಯುವಂಥ ನೀರು ಒಂದು ಕಡೆಗೆ ಸೇರುತ್ತಲ್ಲ, ಆ ಕಣಿವೆ ಪ್ರದೇಶ, ಆ ಕಣಿವೆ ಪ್ರದೇಶದಲ್ಲಿ ಬೆಳೆಯುವಂಥ ಒತ್ತೊತ್ತಾಗಿ ಬೆಳೆಯುವಂಥ ಚಿಕ್ಕದಾಗಿರುವಂಥ ಒಂದು ಕಾಡಿನ ರೀತಿಯಲ್ಲಿರುವಂಥ ಒಂದು ಪ್ರದೇಶ ಶೋಲಾ ಕಾಡುಗಳು. ನೀವು ಆ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಶೋಲಾ ಕಾಡುಗಳು ದಕ್ಷಿಣ ಭಾರತದಲ್ಲಿರುವಂಥ ಕಾಡುಗಳ ಒಂದು ಬಗೆ. ಅವು ಕಣಿವೆಗಳ ನಡುವೆ ಬೆಳೆಯುವಂಥ ಒಂದು ಕಾಡುಗಳಾಗಿರ್ತವೆ. ಪೂರ್ಣ ನುಣುಪಾಗಿರುವಂಥ ಬೆಟ್ಟ ಪ್ರದೇಶ ಏನಿದೆಯೋ ಆ ಬೆಟ್ಟ ಪ್ರದೇಶದ ನೀರೆಲ್ಲ ಹರಿದು ಬಂದು ಕೆಳಗಡೆ ಸಂಗ್ರಹವಾಗುವಂಥ ಅಥವಾ ಕೆಳಗಡೆಗೆ ಇರುವಂಥ ಭೂ ಪ್ರದೇಶದಲ್ಲಿ ಬೆಳೆಯುವಂಥ ಆ ಕಾಡುಗಳನ್ನು ನಾವು ಗಮನಿಸ್ತೇವೆ. ಹೀಗೆ ಈ ಪಶ್ಚಿಮ ಘಟ್ಟದ ಪ್ರದೇಶ ಏನಿದೆಯೋ ತುಂಬ ವಿಶೇಷವಾಗಿರುವಂಥ ಪ್ರದೇಶವಾಗಿತ್ತು, ಕಾಡಾಗಿತ್ತು. ನೀವು ಗಮನಿಸ್ಬೇಕು, ನಾವಿನ್ನೂ ವಾಲ್ಪರೆಗೆ ಬಂದಿಲ್ಲ. ಇದು ಕಾಡಾಗಿತ್ತು. ಎಂಥ ಕಾಡಾಗಿತ್ತು ಅಂತ ಹೇಳಿದ್ರೆ, ಅದು ಅನನ್ಯವಾದಂಥ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದಂತಹ ಪಶ್ಚಿಮ ಘಟ್ಟದ ಶ್ರೇಣಿ ಅದು. ಅಂಥ ಒಂದು ದಟ್ಟ ಅರಣ್ಯ ಪ್ರದೇಶವಾಗಿತ್ತದು. ಯಥೇಚ್ಛವಾದಂತಹ ಜೀವ ಸಂಕುಲಗಳು, ಪ್ರಾಣಿ ಪಕ್ಷಿಗಳು ಮತ್ತು ಜೀವ ವೈವಿಧ್ಯತೆಯ ತಾಣಗಳು, ಸಸ್ಯ ಪ್ರಭೇದಗಳು ಎಲ್ಲವನ್ನು ಒಳಗೊಂಡಿದ್ದಂಥ ಒಂದು ವಿಶೇಷವಾದಂಥ ಒಂದು ದಟ್ಟವಾದಂಥ ಕಾಡಿನ ಪ್ರದೇಶವಾಗಿತ್ತು. ನಾವೀಗ ಅದನ್ನು ವಾಲ್ಪರೆ ಅಂತ ಕರಿತಾ ಇದ್ದೀವಿ. ಕಳೆದ 130-150 ವರ್ಷದ ಹಿಂದಿನ ಆ ಕಾಡಿಗೆ ಆವತ್ತು ಯಾವ ಹೆಸರು ಕೂಡ ಇರಲಿಲ್ಲ. ಆ ಕಾಡು ಎಷ್ಟು ಕಡಿದಾದಂಥ ಕಾಡಾಗಿತ್ತು ಅಂತ ಹೇಳಿದ್ರೆ, ದಟ್ಟವಾದಂಥ ಕಾಡಾಗಿತ್ತು ಅಂತ ಹೇಳಿದ್ರೆ, ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡೋದಕ್ಕೆ ಸೂರ್ಯನ ಕಿರಣಗಳೇ ಸೆಣಸುತ್ತಿದ್ದಂಥ ಕಾಡಾಗಿತ್ತು. ನಾವು ಯಾವುದಾದ್ರೂ ಒಂದು ದಟ್ಟವಾದಂಥ ಮರದ ಕೆಳಗಡೆ ನಿಂತಿದ್ದಾಗ, ಮೇಲ್ಗಡೆ ನೆರಳಿಗೆ ಅಂತ ನಿಂತಿದ್ದಾಗ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ, ಪೂರ್ಣ ಸೂರ್ಯನ ಬಿಸಿಲೇ ಬೀಳದೇ ಇರುವಂಥ ಮರದ ಕೆಳಗಡೆ ನಿಂತಿದ್ರೆ ನಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಆ ಕಾಡಿನಲ್ಲಿ ಸೂರ್ಯನ ಕಿರಣಗಳು, ಸೂರ್ಯನ ಕಿರಣಗಳು ಭೂಮಿಗೆ ಬೀಳದೇ ಇರೋ ಥರದಲ್ಲಿ ದಟ್ಟವಾದಂಥ ಅತ್ಯಂತ ಉದ್ದುದ್ದಕ್ಕಿದ್ದಂಥ ಗಗನಚುಂಬಿ ಅನ್ನೋಂಥ ಮಾತನ್ನು ಗಮನಿಸಬೇಕು. ಆಕಾಶದ ಎತ್ತರಕ್ಕೆ ಬೆಳೆದಿದ್ದಂಥ ಮರಗಳನ್ನು ಭೇದಿಸಿ ಆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳೋದಕ್ಕೆ ಸಾಧ್ಯವಾಗದೇ ಇರೋ ಥರದಲ್ಲಿ ದಟ್ಟವಾದಂಥ ಕಾಡಾಗಿತ್ತದು. ಈ ಮಧ್ಯದಲ್ಲಿ ಹುಲ್ಲುಗಾವಲುಗಳ ವಿಶಾಲವಾದಂಥ ಒಂದಷ್ಟು ಪ್ರದೇಶ, ಬೆಟ್ಟಗಳಿರ್ತವೆ. ಬೆಟ್ಟಗಳ ಮಧ್ಯದಲ್ಲಿ ಅಲ್ಲಲ್ಲಿ ಶೋಲಾ ಕಾಡುಗಳು ಮತ್ತು ಅಲ್ಲಲ್ಲಿ ಹುಲ್ಲು ಬೆಳ್ಕೊಂಡಿರುವಂಥ ಇನ್ನೊಂದಷ್ಟು ಬಯಲು ಪ್ರದೇಶ. ಹೀಗೆ ಇರುವಂಥ ಈ ಜಾಗದಲ್ಲಿ ಬರೀ ಸಪಾಟ್ನ ನಾವು ಹಿಂದೆ ನೋಡಿದಂಥ ಆ ಕಾಡಿನ ಪ್ರದೇಶದಲ್ಲಿ ನೋಡಿ, ಇವೆಲ್ಲ ಇದ್ವು. ದಟ್ಟವಾದಂಥ ಮರಗಳಿದ್ದಂತಹ ಕಾಡು, ಶೋಲಾ ಕಾಡುಗಳಿದ್ವು. ಅಲ್ಲಲ್ಲಿ ಬಯಲು ಪ್ರದೇಶ ಇತ್ತು. ಇವು ಎಲ್ಲದರ ನಡುವೆ, ಅಂತಹ ಪರ್ವತ ಶ್ರೇಣಿಗಳ ನಡುವೆ ಅಂಕುಡೊಂಕಾಗಿ ಹರಿತಾ ಇದ್ದಂತಹ ನೀರಿನ ಹಳ್ಳಕೊಳ್ಳಗಳು ಕೂಡ ಇರ್ತಿದ್ವು. ಲೇಖಕರು ಹೇಳ್ತಾರೆ, ಅವು ಅಕ್ಷಾಂಶ ರೇಖಾಂಶಗಳ ಥರ ಪೂರ್ವ ಮತ್ತು ಪಶ್ಚಿಮ ಮತ್ತು ಉತ್ತರದಿಂದ ದಕ್ಷಿಣಕ್ಕಿರುವಂಥ ಭೂಗೋಳ ಓದಿರೋರು ನಿಮ್ಗೆ ಗೊತ್ತಿರುತ್ತೆ. ಅಕ್ಷಾಂಶ ಮತ್ತು ರೇಖಾಂಶಗಳ ಹಾಗೆ ಇಡೀ ಆ ದಟ್ಟವಾದಂಥ ಆ ಕಾಡಿನಲ್ಲಿ ಹರಿತಾ ಇದ್ದಂಥ ಹಳ್ಳಕೊಳ್ಳಗಳು ಕೂಡ ಇದ್ದವು. ಒಟ್ಟು ಇಡೀ ಆ ಕಾಡನ್ನು ನೋಡಿದ್ರೆ ನಮ್ಗೆ ಹೇಗೆ ಅನ್ನಿಸ್ತಿತ್ತು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ಆಫ್ರಿಕಾವನ್ನು ಕರಿತಿರ್ತೀವಲ್ಲ, ಕಗ್ಗತ್ತಲ ಕಂಡ ಆಫ್ರಿಕಾ ಅಂಥೇಳಿ. ಅಷ್ಟು ಕಡಿದಾದಂಥ ಕಾಡಿನ ಪ್ರದೇಶವನ್ನು ಈ ವಾಲ್ಪರೈ ಕಳೆದ 150 ವರ್ಷದ ಹಿಂದೆ ಹೊಂದಿತ್ತು ಅನ್ನೋಂಥದ್ದನ್ನು ಗಮನಿಸಬೇಕು. ಒಂದು ಯೋಚನೆ ಮಾಡಿ, ಯಾಕೆ ಅಷ್ಟು ಕಡಿದಾದಂಥ ಕಾಡು ಅಷ್ಟು ಚೆನ್ನಾಗಿತ್ತ ಸರ್? ಅಷ್ಟು ದಟ್ಟವಾದಂಥ ಕಾಡು ಇತ್ತ ಸರ್? ಇತ್ತು ಕಾಡು. ಅಷ್ಟು ದಟ್ಟವಾದಂಥ ಕಾಡಾಗಿದ್ದರಿಂದಲೇ ಜನ ಕೂಡ ಅಲ್ಲಿನ ಸಂಪರ್ಕ ಇರಲಿಲ್ಲ. ಜನಗಳು ಕೂಡ, ಅಂದರೆ ಅದೇನು ದೊಡ್ಡ ನಗರವೇನಲ್ಲ, ಜನಸಂಪರ್ಕವಿಲ್ಲದೇ ಇರೋ ಕಾರಣಕ್ಕೋಸ್ಕರವೇ ಕಾಡು ಉಳಿದಿತ್ತು ಅನ್ನೋಂಥದ್ದನ್ನು ನಾವು ಗಮನಿಸಬೇಕು. ಮತ್ತು ಜನರು ಇದ್ದರೂ ಕೂಡ ಅವರು ಹೊರಗಿನವ್ರು ಆಗಿರಲಿಲ್ಲ. ಕಾಡಿನವರು ಬಿಟ್ಟರೆ ಹೊರಗಿನವ್ರು ಯಾರೂ ಕೂಡ ಅಂತಹ ದಟ್ಟವಾದಂಥ ಕಾಡಿನೊಳಗಡೆ ಜೀವಿಸುವಂಥ ಕೆಲಸವನ್ನೇನು ಮಾಡ್ತಿರಲಿಲ್ಲ. ಆದ್ದರಿಂದ ಅಂತಹ ಕಡಿದಾದಂತಹ ದಟ್ಟವಾದಂತಹ ಆ ಕಾಡೇನಾಗಿತ್ತು, ಆ ಕಾಡಿಗೆ ಹೊರಗಿನ ಜನರಿಗೆ ಆ ಕಾಡು ಅಷ್ಟಾಗಿ ಪರಿಚಯ ಇರಲಿಲ್ಲ. ಆಮೇಲೆ ಬರ್ತಾ ಈಗಾಗಲೇ ನಾನು ನಿಮಗೆ ನೆನ್ನೆಯಿಂದ ಹೇಳ್ತಲೇ ಇದ್ದೀನಿ, 1800 ನಂತರ 19ನೇ ಶತಮಾನಕ್ಕೆ ಬಂದ ಮೇಲೆ 1800 ನಂತರ 19ನೇ ಶತಮಾನಕ್ಕೆ ಬಂದ ಮೇಲೆ ಆ ಕಾಡಿಗೆ ವಾಲ್ಪರೈ ಅಂಥೇಳಿ ಹೆಸರಾಗುತ್ತೆ.
ಹಾಗೆ ವಾಲ್ಪರೈ ಅಂತೇಳಿ ಹೆಸರಾದ ಮೇಲೂ ಕೂಡ ಅಂತಹ ಆ ಕಾಡನ್ನು ಭೇದಿಸುವಂತಹ, ಆ ಕಾಡಿನ ನಿಗೂಢತೆಯನ್ನು, ಆ ಕಾಡಿನ ನೋಡಿ ಆ ಒಂದು ಸೈಲೆನ್ಸ್ ಇರುತ್ತಲ್ಲ, ಕಾಡಿನ ಸೈಲೆನ್ಸು, ಆ ಕಾಡನ್ನು ಭೇದಿಸುವಂತಹ ಯಾವ ಸಾಹಸಿಗರು ಕೂಡ, ಯಾವ ವ್ಯಕ್ತಿಗಳು ಕೂಡ ಆ ಕಾಡನ್ನು ಪ್ರವೇಶ ಮಾಡುವಂಥ ಕೆಲಸವನ್ನೇನು ಮಾಡಲಿಲ್ಲ. ಅಂದರೆ ಹುಡುಕಾಟ ಮಾಡೋದು, ಅಲ್ಲಿ ಜೀವಿಸೋದು, ಅಲ್ಲಿರೋದಕ್ಕೆ ಹೋಗುವಂಥದ್ದು ಈ ಥರದ್ದೇನು ನಡೀಲಿಲ್ಲ. ಆದ್ದರಿಂದ ಆ ಕಾಡು ಅಷ್ಟೇ ಸಮೃದ್ಧವಾದಂಥ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ವಿಶೇಷವಾದಂಥ ಕಾಡಾಗಿ ಇತ್ತು ವಾಲ್ಪರೈನ ಆ ಕಾಡು. ಈಗ ನಾವು 19ನೇ ಶತಮಾನಕ್ಕೆ ಬಂದ ಮೇಲೆ ಅದಕ್ಕೊಂದು ಹೆಸರು ಬಂತು, ವಾಲ್ಪರೈ ಅನ್ನುವಂಥ ಹೆಸರು ಬಂತು. ನೋಡಿ, ಇಲ್ಲಿಂದ ಮುಂದಕ್ಕೆ ವಾಲ್ಪರೈನ ಒಟ್ಟು ಚಿತ್ರಣವೇ ಬದಲಾಗ್ತಾ ಹೋಗುವಂಥದ್ದನ್ನು ಲೇಖಕರು ಹೇಳ್ತಾ ಹೋಗ್ತಾರೆ, ನಮ್ಮ ಪಠ್ಯದ ಲೇಖಕರು ಹೇಳ್ತಾ ಹೋಗ್ತಾರೆ. ಬ್ರಿಟಿಷರ ಒಂದು ಗುಣ ಏನು ಅಂತ ಹೇಳಿದ್ರೆ, ಅವರು ಎಲ್ಲಿ ಹೋದರೂ ಕೂಡ ಅವ್ರು ಹೋದಂತಹ ಜಾಗಗಳಲ್ಲಿ ಹೊಸದೇನಾದರೂ ಇದೆಯಾ ಅಂಥೇಳಿ ಅಲ್ಲಿ ಇದ್ದು ಹುಡ್ಕೊಳ್ಳೋವಂಥದ್ದು, ಹೊಸತನ್ನು ಹುಡುಕುವಂಥ ಗುಣ, ಹೊಸತನ್ನು ಅನ್ವೇಷಣೆ ಮಾಡುವಂಥ ಗುಣ. ನಮಗೀಗಾಗಲೇ ಗೊತ್ತಿದೆ, ಅವರು ಕೈಗಾರಿಕಾ ಕ್ರಾಂತಿಯ ನಂತರದಲ್ಲಿ ಯಾವೆಲ್ಲ ಹೊಸ ಯಂತ್ರಗಳ ಅನ್ವೇಷಣೆಗೆ ತೊಡಗ್ತಾ ಹೋದರು ಅನ್ನೋಂಥದ್ದು ಹಿಂಗೆಲ್ಲ ನೋಡಿದ್ದೀವಲ್ಲ. ಅದಾದಮೇಲೆ ಏನು ಬೇರೆ ಬೇರೆ ಭೂಪ್ರದೇಶಗಳನ್ನು ಹುಡುಕಾಟ ಮಾಡುವಂಥದ್ದನ್ನು ಕೂಡ ನಾವು ಈಗಾಗಲೇ ನೋಡಿ, ವಾಸ್ಕೋ ಡ ಗಾಮ ಇರ್ಬೋದು, ಇನ್ನು ಉಳಿದ ಕೊಲಂಬಸ್ ಇರ್ಬೋದು, ಮುಂತಾದವ್ರನ್ನೆಲ್ಲ ನಾವು ಗಮನಿಸಿದ್ದೀವಲ್ಲ. ಹಾಗೆ ಬ್ರಿಟಿಷರು ಕೂಡ ತಾವು ಎಲ್ಲಿ ಹೋಗ್ತಾರೋ ಅಂಥ ಜಾಗಗಳಲ್ಲಿರುವಂಥ ತಮ್ಮ ಆಸಕ್ತಿಕರವಾಗಿರುವಂಥ ಆ ಜಾಗಗಳಲ್ಲಿ ಏನೇನಿದೆ ಅಂತ ಹುಡುಕಾಟ ಮಾಡುವಂಥದ್ದು ಅವರ ಒಂದು ಸಾಂದರ್ಭಿಕವಾದಂಥ ಒಂದು ಗುಣ. ಅಂದರೆ ಅವರು ಅಲ್ಲಿ ಹೋದಾಗ ಅಲ್ಲಿರುವಂಥದ್ದನ್ನು ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರವೃತ್ತಿಯನ್ನು ಬ್ರಿಟಿಷರಲ್ಲಿ ನಾವು ನೋಡ್ತೀವಿ. ನಮ್ಮ ಲೇಖಕರು ಹೇಳ್ತಾರೆ ಅದನ್ನು, ಬ್ರಿಟಿಷರಿಗೆ ಹೊಸತನ್ನು ಶೋಧಿಸುವ, ಅನ್ವೇಷಿಸುವಂಥ ಒಂದು ಪ್ರವೃತ್ತಿ, ಒಂದು ಹವ್ಯಾಸ, ಒಂದು ಕೆಲಸ ಅವರಿಗೆ ಆನುಷಂಗಿಕವಾಗಿ ಹಾಯ್ದು ಬಂದಿರುವಂಥ ಗುಣ. ಅದು ನಮಗೆ ಒಂದು ವಾಕ್ಯದ ಪ್ರಶ್ನೆಯಲ್ಲಿ ಬ್ರಿಟಿಷರ ಯಾವ ಗುಣವನ್ನು ಮೆಚ್ಚುವಂಥದ್ದು ಅನ್ನುವಂಥ ಪ್ರಶ್ನೆ ಇದೆ. ಅದು ಬ್ರಿಟಿಷರಲ್ಲಿದ್ದಂತಹ ಅಥವಾ ಬ್ರಿಟಿಷರ ಹೊಸತನ್ನು ಶೋಧಿಸುವ ಮತ್ತು ಅನ್ವೇಷಿಸುವಂಥ ಪ್ರವೃತ್ತಿ ಮೆಚ್ಚುವಂಥದ್ದು ಅನ್ನುವಂಥದ್ದು ನಾವು ಗಮನಿಸಬೇಕು. ಈ ರೀತಿಯಾಗಿ ಬ್ರಿಟಿಷರು ಹೇಗೆ ಹೊಸ ಭೂಪ್ರದೇಶಗಳ ಅನ್ವೇಷಣೆಗೆ ತೊಡಗ್ತಾ ಹೋದರೋ, ಅಥವಾ ಯುರೋಪಿಯನ್ನರು ಹೇಗೆ ಹೊಸ ಭೂಪ್ರದೇಶಗಳ ಅನ್ವೇಷಣೆಯಲ್ಲಿ ತೊಡಗ್ತಾ ಹೋದರೋ, ಮುಂದಿನ ಕಾಲದಲ್ಲಿ ಈ ರೀತಿಯಾಗಿ ವಾಲ್ಪರೈ ಥರದ ಜನಗಳಿಗೆ ಗೊತ್ತಿಲ್ಲದೇ ಇರುವಂಥ, ಅಜ್ಞಾತವಾಗಿದ್ದಂಥ, ಕಣ್ಣಿಗೆ ಕಾಣಿಸ್ಕೊಳ್ಳದೇ ತಮ್ಮ ಪಾಡಿಗೆ ತಾವಿದ್ದಂಥ ಈ ರೀತಿಯಾದಂಥ ಕಡಿದಾದಂಥ ದಟ್ಟವಾದಂಥ ಕಾಡಿನ ಪ್ರದೇಶಗಳು ತುಂಬ ದಿನ ಹಾಗೇ ತಮ್ಮ ಆ ಸ್ಥಿತಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ. ಬ್ರಿಟಿಷರು ಇಂತಹ ಜಾಗಗಳನ್ನು ಹುಡುಕಾಟ ಮಾಡುವಂಥದ್ದನ್ನು ಆರಂಭ ಮಾಡ್ತಾರೆ. ಅದರ ಪ್ರತಿಫಲವಾಗಿಯೇ ನಾನು ನೆನ್ನೆ ನಿಮಗೆ ಇದನ್ನು ಹೇಳಿದ್ದೆ, 1890ರಲ್ಲಿ ವಿಂಟಲ್ ಮತ್ತು ನಾರ್ಡನ್ ಅನ್ನೋವಂಥವರು ಮದ್ರಾಸ್ ಸರ್ಕಾರದಿಂದ ಬೃಹತ್ ಭೂಮಿಯೊಂದನ್ನು ಪಡ್ಕೋತಾರೆ. ಆ ಭೂಮಿಯೊಂದನ್ನು ಪಡ್ಕೊಂಡು ಅಲ್ಲಿ ಬೇಸಾಯ ಮಾಡುವಂಥದ್ದನ್ನು ಯೋಜನೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಪೂರಕವಾಗಿ 1890ರಲ್ಲಿ ಅವರ ಒಬ್ಬ ಕೆಲಸಗಾರ, ನಂಬಿಕಸ್ಥ ಕೆಲಸಗಾರ, ವಿಶ್ವಾಸಿ ಕೆಲಸಗಾರನಾಗಿದ್ದಂಥ ಕಾರ್ವರ್ ಮಾರ್ಷ್ ಯಾರಿದ್ನೋ ಅವನನ್ನು 250 ರೂಪಾಯಿಗಳ ಒಂದು ಸಂಬಳಕ್ಕಾಗಿ ನೇಮಿಸ್ಕೊಳ್ತಾರೆ. ಇಲ್ಲಿಂದ ಮತ್ತೆ ನಮ್ಮ ಪಠ್ಯದ ವಿಚಾರಗಳಿಗೆ ನಾವು ವಾಪಸ್ ಹೋಗೋಣ. ಕೊಯಂಬತ್ತೂರಿನಿಂದ ಸುಮಾರು ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದಲ್ಲಿದ್ದಂಥ ಕೊಯಂಬತ್ತೂರು ಜಿಲ್ಲೆಯಿಂದ ಸುಮಾರು 100 ಕಿಲೋಮೀಟರ್ ದೂರ, ನೆನೆ ಎಲ್ಲ ಮ್ಯಾಪೆಲ್ಲ ಹಾಕಿದ್ದೀನಿ, ನೀವು ಗಮನಿಸಿದ್ರಿ. ಪೊಲ್ಲಾಚಿ, ಪಳನಿ, ಕೊಯಂಬತ್ತೂರು ಎಲ್ಲ ಯಾವ ಕಡೆ ಇದ್ದಾವೆ, ಮುನ್ನಾರ್ ಯಾವ ಕಡೆ ಇದೆ ಎಲ್ಲ ಗೊತ್ತಿದೆ ನಿಮಗೆ, ನೋಡಿದಿರಿ ಕೂಡ. ಆ ಕೊಯಂಬತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ದೂರದಲ್ಲಿದ್ದಂಥ ಈ ವಾಲ್ಪರೈಗೆ ಕಾರ್ವೆರ್ ಮಾರ್ಷ್ ತನ್ನ ಕೆಲಸಕ್ಕೋಸ್ಕರ ವಿಂಟಲ್ ಮತ್ತು ನಾರ್ಡನ್ ಯಾರಿಬ್ಬರು ಇವನಿಗೆ ಯಾವ ಕೆಲಸವನ್ನು ವಹಿಸಿದ್ರೋ ಆ ಕೆಲಸಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ವಾಲ್ಪರೈಗೆ ಬರ್ತಾನೆ. ಇನ್ನು ಬಂದಂಥ ಕೆಲಸ ಏನು ಗೊತ್ತಿದೆ, ನಾನು ನೆನ್ನೆ ನಿಮ್ಗೆ ಹೇಳಿದ್ದೀನಿ. ಮದ್ರಾಸ್ ಸರ್ಕಾರದಿಂದ ಪಡ್ಕೊಂಡಿರುವಂಥ ಭೂಮಿಯಲ್ಲಿ ಬೇಸಾಯ ಮಾಡುವಂಥದ್ದು. ಬೇಸಾಯ ಮಾಡಿ ಏನು ಮಾಡೋದು, ಕಾಫಿ ಮತ್ತು ಟೀಯನ್ನು ಅಲ್ಲಿ ಬೆಳೆಯೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು, ಎಸ್ಟೇಟನ್ನು ನಿರ್ಮಾಣ ಮಾಡಿಕೊಳ್ಳುವಂಥದ್ದು. ಕಾರ್ವರ್ ಮಾರ್ಷು ಹೊಸಬ ಬ್ರಿಟಿಷಿಗ ಪ್ರಶ್ನೆ ಇರುತ್ತೆ. ಇದು ಬ್ರಿಟಿಷಿಗ ಯಾರು ಕುದುರೆಯನ್ನು ಏರಿ ಈ ವಾಲ್ಪರೈಗೆ ಬಂದಂತಹ ಬ್ರಿಟಿಷಿಗ 1890ರಲ್ಲಿ ಬಂದಂಥ ಬ್ರಿಟಿಷಿಗ ಕಾರ್ವೆರ್ ಮಾರ್ಷ್. ಅವನ ಚಿತ್ರಗಳನ್ನು ಕೂಡ ನಾನು ನಿಮ್ಗೆ ವಾಟ್ಸಪ್ಪಲ್ಲಿ ಹಾಕಿದ್ದೀನಿ, ನೀವು ನೋಡಿದ್ರಿ ಕೂಡ, ನಿಮ್ಗೆ ಗೊತ್ತಿದೆ ಈಗಾಗಲೇ. ಈತ ವಾಲ್ಪರೈಗೆ ಬರ್ತಾನೆ. ವಾಲ್ಪರೈ ಅವತ್ತಿಗೆ ಇವನು ಬರುವಂಥ ಕಾಲಕ್ಕೆ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ಪೂರ್ಣ ಕಾಡು.
ಪೂರ್ಣ ಕಾಡು ಹೇಗಿತ್ತು? ಪೂರ್ಣ ಜೀರುಂಡೆಗಳ ಗದ್ದಲ, ಜನಸಂಪರ್ಕವಿಲ್ಲದೇ ಇರುವಂಥ ಕಗ್ಗತ್ತಲಿನಿಂದ ಕೂಡಿದ್ದಂತಹ ಕಾಡು. ಗೊತ್ತಿದೆ ನಿಮಗೆ, ಕಾಡು ನಾವು ಯಾವಾಗಲೂ ಕೂಡ ಒಂದು ಸೌಂಡು, ಒಂದು ಸೈಲೆನ್ಸು ಕಾಡಿನಲ್ಲಿ ಯಾವಾಗಲೂ ಕೂಡ ಇರ್ತದೆ. ಇನ್ನೂ ಕಡಿದಾದಂಥ ಕಾಡು ಅಂತ ಮತ್ತೆ ಈ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೆ. ಅಂತಹ ಒಂದು ಕಾಡು, ಅಂತಹ ಕಾಡನ್ನು ಈ ಕಾರ್ವರ್ ಮಾರ್ಷು ಪ್ರವೇಶವನ್ನು ಮಾಡ್ತಾನೆ. ಕಾಡಿನ ಅನ್ವೇಷಣೆಗೆ ಬಂದಂಥ ಮಾರ್ಷ್ಗೆ ಆ ಕಾಡಿನ ಒಳಗಡೆ ಹೋಗ್ತಾ 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 ಇದು ನಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿದ್ದೀನಿ ಅನ್ನೋವಂಥದ್ದು ಅವನಿಗೆ ತುಂಬ ತಡವಾಗಿ ಅರಿವಾಗ್ತದೆ. ಅಂದರೆ ಏನು ಸರ್, ಏನು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳೋದು ಅಂದರೆ ಗೊತ್ತಿದೆ. ಅಭಿಮನ್ಯು ಪ್ರವೇಶ ಮಾಡ್ತಾನೆ, ವಾಪಸ್ ಬರೋದಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಇದು ಗೊತ್ತಿದೆಯಲ್ಲ. ಕಾರ್ವರ್ ಮಾರ್ಷ್ಗೆ ಹೊರಗಿನಿಂದ ನೋಡಿದಾಗ ಇದೇನು ಅಂತಹ ದೊಡ್ಡ ಮಹಾನ್ ಕಾಡಿನ ಥರ ಏನು ಕಾಣಿಸಿರ್ಲಿಲ್ವೋ ಏನೋ. ಆದರೆ ಅವನು ಕಾಡಿನ ಒಳಗಡೆ ಹೋದ ಮೇಲೆ ಆ ಕಾಡು ಎಷ್ಟು ದಟ್ಟವಾದಂಥ ಕಾಡಾಗಿತ್ತು ಮತ್ತು ಆ ಕಾಡಿನಿಂದ ತಾನು ಬಿಡಿಸ್ಕೊಂಡು ಬರೋಕ್ಕಾಗುತ್ತಾ ಇಲ್ವೋ ಅನ್ನೋಂಥದ್ದು ಅವನಿಗೆ ಆಮೇಲೆ ಗೊತ್ತಾಯಿತು. ತಾನೊಂದು ಚಕ್ರವ್ಯೂಹದೊಳಗಡೆ ಸಿಕ್ಕಾಕೊಂಡಾಗಿ ಕಾಡಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಅಂಥೇಳಿ ಅವನಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ಅವನು ತುಂಬ ಕಾಡಿನೊಳಗಡೆ ತುಂಬ ಮುಂದಕ್ಕೆ ಬಂದುಬಿಟ್ಟಿದ್ದಾನೆ. ಆ ಕಾಡಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದ ನೂರಾರು ಬಳ್ಳಿಗಳನ್ನು ಬಿಡಿಸ್ಕೊಂಡು ಹುಡುಕಾಟ ಮಾಡಿಕೊಂಡು ಬರೋವಂಥದ್ದು ಅವನಿಗೆ ದೊಡ್ಡ ಸವಾಲು. ನಿಮ್ಗೆ ಗೊತ್ತಿರುತ್ತೆ, ಬಳ್ಳಿ ಹಬ್ಬುವಂಥದ್ದು, ಯಥೇಚ್ಛವಾಗಿ ಹುಲ್ಲು ಬೆಳೆಯುವಂಥದ್ದು, ಮರಗಳು ಸಿಕ್ಕಾಪಟ್ಟೆ ಬೆಳೆಯುವಂಥದ್ದು, ಗುಂಪು ಗುಂಪಾಗಿರುವಂಥದ್ದು, ಅಂದರೆ ಅಲ್ಲಿ ಜನ ಓಡಾಡಿಲ್ಲ ಅಂತ, ಯಾರ ಸಂಪರ್ಕ ಇಲ್ಲ ಅಂತ. ಅವನಿಗೆ ದಾರಿ ಎಷ್ಟು ನಡೆದ್ರೂ ಕೂಡ ಎಲ್ಲಿ ತಾನು ಏನು ಮಾಡಬೇಕು, ಎಲ್ಲಿ ಉಳಿಬೇಕು ಅಥವಾ ಎಲ್ಲಿ ಜಾಗ ಏನು ಗೊತ್ತಾಗ್ತಲೇ ಇಲ್ಲ. ಒಂದೆರಡು ರಾತ್ರಿಗಳು ಕಳೀತಾ ಹೋದವು. ಕುದುರೆ ಮೇಲೆ ಅವನು ಹಾಕ್ಕೊಂಡು ಬಂದಿದ್ದಂತಹ ತಿಂಡಿ ತಿನಿಸುಗಳೆಲ್ಲ ಕೂಡ ಖಾಲಿ ಆಗ್ತಾ ಹೋದವು. ಗೊತ್ತಿದೆ, ಕುದುರೆ ಮೇಲೆ ಕಾಡು ಆವತ್ತಿಗೆ ಬೇರೆ ಮೋಟಾರು ಇತ್ಯಾದಿಗಳು ಯಾವುದೂ ಇಲ್ಲದೆ ಇರೋದ್ರಿಂದ, ವೆಹಿಕಲ್ಗಳು ಯಾವುದೂ ಇಲ್ಲದೆ ಇರೋದು, ಕುದುರೆ ಬಳಸ್ತಾಯಿದ್ರು. ಕುದುರೆಯಲ್ಲಿ ಬಂದಿದ್ದ ಆತ. ಈಗ ವಾಪಸ್ ಅವನು ಹೋಗಲಿ, ಈ ಕಾಡಿನಲ್ಲಿ ತಿನ್ನೋದೆಲ್ಲ ತಂದಿದ್ದೆಲ್ಲ ಮುಗಿದೋಯ್ತು. ಇನ್ನು ಆ ಜಾಗ ಯಾವುದು, ಹೇಗೆ ಉಳಿಬೇಕು, ಎಲ್ಲಿ ಉಳಿಬೇಕು, ಯಾರ ಜೊತೆಲಿ ಉಳಿಬೇಕು, ಏನು ಗೊತ್ತಾಗ್ತಿಲ್ಲ ಅವನಿಗೆ. ಹೋಗಲಿ ವಾಪಸ್ಸಾದರೂ ಅಲ್ಲಿಂದ ಹೊರಟ್ಬಿಡೋದ ಅಂತ ಹೇಳಿದ್ರೆ ಅದು ಕೂಡ ಅವನಿಗೆ ಸಾಧ್ಯವಾಗ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ತಾನು ಬಂದ ದಾರಿಯೂ ಕೂಡ ಗೊತ್ತಾಗದೇ ಇರೋ ಹಾಗೆ ಆ ಕಾಡಿನೊಳಗಡೆ ಆತ ಸಿಕ್ಕಾಕ್ಕೊಂಡಿದ್ದಾನೆ. ಅಂದರೆ ಅಷ್ಟು ಪೂರ್ಣ ಪ್ರಮಾಣದ ದಟ್ಟವಾದಂಥ ಕಾಡಾಗಿತ್ತದು ಅನ್ನುವಂಥದ್ದು. ನುಸುಳಿ ಬಂದ ದಾರಿಯನ್ನು ಕೂಡ ಮತ್ತೆ ಹುಡುಕಿ ವಾಪಸ್ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಕಾರ್ವರ್ ಮಾರ್ಷ್ ಆ ಪ್ರಯತ್ನ ಅವನಿಂದ ಸಾಧ್ಯವಾಗಲಿಲ್ಲ. ಅವನು ವಾಪಸ್ ಹೋಗೋದಕ್ಕೆ ಆಗಲಿಲ್ಲ. ಅವನಿಗೆ ಆರಂಭದಲ್ಲಿ ನಾನು ಈ ಕಾಡಿನೊಳಗಡೆ ಏನೋ ಒಂದು ದೊಡ್ಡ ಬದಲಾವಣೆ ಮಾಡಿ ತಾನು ಬಂದಿದ್ದಂಥ ಕೆಲಸವನ್ನು ನಿರ್ವಹಿಸಬೇಕು ಅನ್ನೋಂಥ ಒಂದು ದೊಡ್ಡ ಆದರ್ಶವನ್ನು, ಹುಚ್ಚುತನವನ್ನು ಇಟ್ಕೊಂಡು ಬಂದಿದ್ನಲ್ಲ. ಆದರೆ ಈಗ ಅವನಿಗೆ ಅಯ್ಯೋ ನಾನು ಹಾಗೆ ಅಂದ್ಕೊಂಡು ಬಂದಿದ್ದೇ ತಪ್ಪಾಯ್ತೇನೋ ಅನ್ನೋವಂಥದ್ದು ಕೂಡ ಈಗ ಅವನಿಗೆ ಅದೊಂದು ಹುಚ್ಚುತನ ಆಯ್ತೇನೋ ಅಂತ ಅಂದ್ಕೊಂಡು ಅನ್ನೋವಂಥ ಒಂದು ಅಭಿಪ್ರಾಯಕ್ಕೆ ಬರ್ತಾನೆ ಕಾರ್ವರ್ ಮಾರ್ಷ್. ಇಷ್ಟಾದರೂ ಕೂಡ ಅವನು ವಾಪಸ್ಸು ಬರೋದಕ್ಕೂ ಸಾಧ್ಯವಾಗಲಿಲ್ಲ. ಇನ್ನೇನು ಮಾಡೋದು ಗೊತ್ತಾಗ್ತಿಲ್ಲ ಅವನಿಗೆ. ಹೀಗೆ ಅವನಿಗೆ ಎದುರಾದಂಥ ಸವಾಲುಗಳಿಗೆ ಜಗ್ದೇನೆ, ಕುಗ್ದೇನೆ, ಭಯಪಡ್ದೇನೆ ಹಾಗೆ ಮುಂದುವರೆದಂಥ ಮಾರ್ಷ್ಗೆ ಆ ಕಾಡಿನೊಳಗಡೆ ಜನರು ಓಡಾಡಿರುವಂಥ ಒಂದು ಕಾಲುದಾರಿ ಕಾಣಿಸ್ತದೆ. ಜನ ಓಡಾಡಿ ಇದ್ದರೆ ನಿಮ್ಗೆ ಗೊತ್ತಾಗ್ತದೆ. ನಾವು ನೋಡಿರ್ತೀವಿ ಕಾಡುಗಳಲ್ಲಿ ಮಧ್ಯೆ ಚಿಕ್ಕದಾಗೊಂದು ದಾರಿ, ಆ ದಾರಿಯಲ್ಲಿ ಏನೂ ಬೆಳೆದಿರಲ್ಲ. ಹಾಗೆ ಓಡಾಡಿ ಸೌದಿದ್ದಂತಹ ಒಂದು ಸಣ್ಣದಾದಂಥ ಕಿರು ಹಾದಿ, ಸಣ್ಣ ದಾರಿಯೊಂದು ಅವನಿಗೆ ಕಾಣಿಸ್ತದೆ. ಆ ದಾರಿಯ ಜಾಡನ್ನೇ ಹಿಡ್ಕೊಳ್ತಾ ಅಂದರೆ ಅದು ಎಲ್ಲಿ ಹೋಗಿದೆ, ಎಲ್ಲಿಂದ ಶುರುವಾಗಿದೆ ಅಂತ ಹುಡುಕ್ತಾ ಅದರ ಜಾಡನ್ನೇ ಹಿಡ್ಕೊಂಡು ಅದು ಹೋಗಿದ್ದ ಕಡೆನೇ ಹೋಗ್ತಾ ನೋಡ್ತಾನೆ. ಅವನು ಕೊನೆಗೆ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು 4-6 ಸಣ್ಣ ಗುಡಿಸಲುಗಳಿದ್ದಂಥ ಒಂದು ಚಿಕ್ಕ ಒಂದು ಹಾಡಿ ಅವನಿಗೆ ಕಾಣಿಸ್ತದೆ. ಆದಿವಾಸಿಗಳು, ಕಾಡಿನಲ್ಲಿದ್ದಂತಹ ಕಾಡಿನ ಜನರು, ಆದಿವಾಸಿಗಳು, ಬುಡಕಟ್ಟಿನ ಜನರು ಬದುಕ್ತಾ ಇದ್ದಂಥ ಒಂದು ಸಣ್ಣ ಪ್ರದೇಶ ಕಾಣಿಸುತ್ತೆ. ಒಂದಷ್ಟು ಗುಡಿಸಲುಗಳಿದ್ವಲ್ಲಿ, ಹಾಡಿಗಳಿದ್ವಲ್ಲಿ, ಹಾಡಿ ಇತ್ತಲ್ಲಿ. ಆ ಗುಡಿಸಲುಗಳ ಬಳಿ ಒಂದಷ್ಟು ಜನ ಕೂತು ಆದಿವಾಸಿಗಳಿದ್ದರು. ಮಾರ್ಷ್ ನೋಡೋದಕ್ಕೆ ಹೇಗಿದ್ದ, ನೆನ್ನೆ ನಾನು ನಿಮಗೆ ಫೋಟೋ ಕಳಿಸಿದ್ದೀನಿ. ಒಂದು ನೀಳವಾದಂಥ ಒಂದು ಅಂಗಿ, ಕೋಟ್, ನಾವು ರೈನ್ ಕೋಟ್ ಥರ ಹಾಕ್ಕೋತೀವಿ ನೋಡಿ, ಕಾಲಿನವರೆಗೂ ಕೂಡ, ಕಾಲಿನ ದೇಹದ ಮುಕ್ಕಾಲು ಭಾಗದವರೆಗೂ ಬರುವಂಥ ನೀಳವಾದಂಥ ಒಂದು ಅಂಗಿ, ಪೂರ್ಣವಾದಂಥ ತೋಳುಗಳನ್ನ ಮುಚ್ಚಿರುವಂಥದ್ದು, ತಲೆಗೊಂದು ಕಪ್ಪು ಉದ್ದನೆಯ ಒಂದು ಟೋಪಿ ಇರುವಂಥದ್ದು, ಮತ್ತು ಅವನು ಬಂದಿರುವಂಥದ್ದು ಕುದುರೆ ಮೇಲೆ. ಇದು ಕಾರ್ವರ್ ಮಾರ್ಷ್ನ ಒಂದು ಸ್ವರೂಪ. ಗೊತ್ತಾಯಿತು ಅಂತ ಅನ್ಸುತ್ತೆ ಕಾರ್ವರ್ ಮಾರ್ಷ್ ಇದ್ದಂಥ ರೀತಿ.
ಮಾರ್ಷು ಬಂದಿದ್ದಂಥ ಪ್ರಾಣಿ ಕೂಡ ಆ ಕಾಡಿಗೆ ಹೊಸದು. ಗೊತ್ತಿದೆ, ಕುದುರೆ ಕಾಡಿನ ಪ್ರಾಣಿ ಏನಲ್ಲ. ಅವನು ಬಂದಿರೋವಂಥದ್ದು ಕುದುರೆ ಮೇಲೆ, ಆ ಕುದುರೆ ಕೂಡ ಹೊಸದು, ಮತ್ತು ಆ ಬಂದಿರೋವಂಥ ವ್ಯಕ್ತಿ ಕೂಡ ತುಂಬ ವಿಶೇಷ ಮತ್ತು ವಿಚಿತ್ರವಾಗಿದ್ದಾನೆ. ಯಾರಿಗೆ ವಿಚಿತ್ರವಾಗಿ ಅಂತೇಳಿದ್ರೆ, ಎಲ್ಲಿಗೆ ಬಂದಿದ್ದಾನೋ ಆ ಆದಿವಾಸಿಗಳು ನೋಡಿದ್ರೆ ಈ ಕಾರ್ವರ್ ಮಾರ್ಷು ಆದಿವಾಸಿಗಳಿಗೆ ವಿಚಿತ್ರವಾಗಿ ಕಾಣಿಸ್ತಿದ್ದಾನೆ. ಯಾಕೆ ವಿಚಿತ್ರವಾಗಿ ಕಾಣಿಸ್ತಾನೆ ಅಂತೇಳಿದ್ರೆ, ಆದಿವಾಸಿಗಳಿಗೆ ನಮ್ಗೆ ಗೊತ್ತಿದೆ, ಆದಿವಾಸಿಗಳು ಕಾಡಿನಲ್ಲಿರುವಂಥವ್ರು, ಅವ್ರಿಗೆ ಈ ಥರದ ಬಟ್ಟೆ, ಈ ಥರದ ನಯ ನಾಜೂಕು, ಈ ಒಂದು ಪ್ರಾಣಿ, ಅವರು ಕಾಡು ಪ್ರಾಣಿಗಳು ನೋಡಿದ್ದಾರೆ ಹೊರತು ಈ ಕುದುರೆಯನ್ನು ನೋಡಿಲ್ಲ. ನಮ್ಮ ಕುದುರೆ ಅಷ್ಟು ಪ್ರಚಾರದಲ್ಲಿದ್ದಂಥ ಪ್ರಾಣಿ ಅಲ್ಲ, ಆಗ್ತಾನೆ ಭಾರತಕ್ಕೆ ಬಂದಿದ್ದಂಥ ಪ್ರಾಣಿ ಅದು ಅಂತ ಅನಿಸ್ತದೆ. ಆದರೆ ಆಗ್ತಾನೆ ಅಂತ ಹೇಳಿದ್ರೆ ಈ ಸಮುದಾಯಗಳಿಗೆ ನೋಡೋದಕ್ಕೆ ಸಿಕ್ಕಂಥ ಪ್ರಾಣಿ ಅದು. ಈ ಆದಿವಾಸಿಗಳಿಗೆ ಈ ರೀತಿಯಾಗಿದ್ದಂಥ ಕಾರ್ವರ್ ಮಾರ್ಷ್ನನ್ನು ನೋಡಿ ಭಯ ಆಗುತ್ತೆ. ನೋಡಿ, ಮಾರ್ಷ್ನ ಕುದುರೆಯ ಕುರಪುಟದ ಸದ್ದಿಗೆ. ನಾವು ಹಸುಗಳಿಗೆ, ಕುದುರೆಗಳಿಗೆ ಲಾಳ ಹೊಡಿತೀವಿ ನೋಡಿ, ಕಾಲಿಗೆ ಹೊಡಿಯುವಂಥದ್ದು ಗೊತ್ತಿರುತ್ತೆ ನಿಮಗೆ. ಆ ಕಾಲುಗಳಿಗೆ ಏನೂ ಆಗದೆ ಇರಲಿ, ಮತ್ತು ಸ್ಪೀಡ್ ಬರುತ್ತದೆ, ಇದು ಸೌಂಡ್ ಬರುತ್ತೆ ನೋಡಿ. ಹಸುಗಳು ಈ ಟಾರ್ ರಸ್ತೆಯಲ್ಲೋ ಕಲ್ಲುಗಳ ಮೇಲೋ ನಡೆದಾಗ ಕುರಪುಟ, ಕಾಲಿನ ಗಟ್ಟಿಯಾದಂಥ ಒಂದು ಹೊದಿಕೆ, ಕುದುರೆ ಮತ್ತು ದನ ಕರುಗಳಿಗೆ ಕಾಲಿನ ಗೊರಸಿಗೆ ಹೊಡೆಯುವಂಥ ಒಂದು ಲಾಳದ ಆಕಾರದ್ದು ನಾವು ನೋಡಿರ್ತೀವಿ. ಈ ಮಾರ್ಷ್ನ ಕುದುರೆಯ ಆ ಕಾಲಿನ ಕುರಪುಟದ ಸದ್ದು ಒಂದು ಕಡೆಗೆ ಕೇಳಿಸ್ಕೊಳ್ಳುವಂಥ ಈ ಆದಿವಾಸಿಗಳು ಭಯಭೀತರಾಗ್ತಾರೆ. ಅವರು ಭಯಭೀತರಾಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು, ಅವರು ಅಲ್ಲಿಯವರೆಗೂ ನೋಡದೇ ಇರುವಂಥ ಪ್ರಾಣಿ ಆ ಕುದುರೆ. ನೋಡೇ ಇಲ್ಲ, ಅವರು ಆ ಪ್ರಾಣಿಯನ್ನು ನೋಡಿಲ್ಲ, ಕಾಡು ಪ್ರಾಣಿಗಳು ನೋಡಿದ್ದಾರೆ. ಅದ್ರ ಜೊತೆಗೆ ಆ ಕುದುರೆಯ ಜೊತೆಗೆ ಟೋಪಿ ಧರಿಸಿದ್ದಂತಹ ನಾಜೂಕು ಪೋಷಾಕಿನ ಮಾರ್ಷ್. ಚಿತ್ರ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ನಾನು ನಿಮ್ಗೆ ಕಳಿಸಿರುವಂಥ ಚಿತ್ರ, ಅವನು ಹೇಗಿದ್ದ ಅಂತ. ಒಂದು ನೀಳವಾದಂಥ ನಿಲುವಂಗಿ ಥರದ ಒಂದು ಕೋಟನ್ನು ಹಾಕ್ಕೊಂಡಿದ್ದಾನೆ, ಕಾಲುಗಳಿಗೆ ಬೂಟ್ಸ್ಗಳನ್ನ ಹಾಕಿದ್ದಾನೆ, ತಲೆಗೊಂದು ಟೋಪಿ ಇದೆ. ಆ ಪ್ರಾಣಿಯ ಜೊತೆಗೆ ಬಂದಂತಹ ಈ ರೀತಿಯಾದಂಥ ನಾಜೂಕು ಪೋಷಾಕಿನ ನಯವಾಗಿರುವಂಥ ಬಟ್ಟೆ, ಅಂದರೆ ಚೆನ್ನಾಗಿರುವಂಥ ಈ ಥರದ ಬಟ್ಟೆಯನ್ನು, ಪೋಷಾಕ್ ಅಂದರೆ ಬಟ್ಟೆ ಅಂಥೇಳಿ, ದಿರಿಸು ಅಂಥೇಳಿ, ಆ ನಾಜೂಕು ಪೋಷಾಕನ್ನು ಧರಿಸ್ಕೊಂಡಿರುವಂಥ ಮಾರ್ಷ್ನನ್ನು ಮತ್ತು ಆ ಕುದುರೆಯನ್ನು, ಈ ಎರಡೂ ವಿಚಿತ್ರಗಳನ್ನು ಒಮ್ಮೆಲೆ ಕಂಡ ಆ ಆದಿವಾಸಿಗಳು ಹೆದರಿ ಮಕ್ಕಳನ್ನು ಎಳೆದುಕೊಂಡು ಮಿಂಚಿನಂತೆ ದಟ್ಟಡವಿಯಲ್ಲಿ ಮಾಯವಾದರು. ಯಾವಾಗ ಈ ಕುದುರೆ ಮತ್ತು ಕುದುರೆ ಮೇಲೆ ಬಂದಂಥ ಮಾರ್ಷ್ನನ್ನು ಈ ಆದಿವಾಸಿಗಳು ನೋಡ್ತಾರೋ, ಹೆದರ್ಕೊಂಡು ಆ ಕಾಡಿನಲ್ಲಿ ಮಿಂಚಿನಂತೆ ಮಾಯವಾದರು. ಇವನಿಗೆ ತಾನು ಬಂದಂತಹ ಈ ಕೆಲಸವೂ ಆಗುತ್ತೆ ಅನ್ನುವಂಥ ನಂಬಿಕೆಯೂ ಬರಲಿಲ್ಲ. ನೋಡಿದ ತಕ್ಷಣ ಎಲ್ಲ ಓಡೇ ಹೊರಟೋದ್ರು. ಇನ್ನೇನು ಮಾಡೋದು ಹಾಗಿದ್ರೆ? ಈ ರೀತಿಯಾಗಿ ಕಾರ್ವೆರ್ ಮಾರ್ಷ್ ತನ್ನ ಸಾಹಸ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾರ್ಷ್ಗೆ ಬೇರೆ ಯಾರೂ ಇರಲಿಲ್ಲ. ಹೋಗಲಿ, ಯಾರ ಜೊತೆಲಾದರೂ ತಾನು ಬಂದಂಥ ಕಷ್ಟ, ಎಷ್ಟು ದೂರದಿಂದ ಬಂದೆ, ಹೇಗೆ ಬಂದೆ, ಇಲ್ಲಿ ಏನೆಲ್ಲ ಮಾಡಿದೆ, ಏನಾದರೂ ಯಾರ ಜೊತೆಲಾದರೂ ಹೇಳ್ಕೊಳ್ಳೋಣ ಅಂದರೆ ಯಾರೂ ಕೂಡ ಜೊತೆಲಿಲ್ಲ. ಅದು ಮಾರ್ಷ್ ಒಬ್ಬನೇ ಇದ್ದ. ಅವನ ಜೊತೆಗಿದ್ದಂಥದ್ದು ಕುದುರೆ ಮಾತ್ರವೇ. ಈ ರೀತಿಯಾದಂಥ ಈ ಕಾಡಿನ ಸಾಹಸ ಯಾತ್ರೆಯನ್ನು ಹೇಳ್ಕೊಳ್ಳೋದಕ್ಕೆ ಅವನಿಗೆ ಯಾರೂ ಕೂಡ ಇರಲಿಲ್ಲ. ಹೀಗೆ ಜನ ನೋಡಿ ಆದಿವಾಸಿಗಳು ಓಡೋದ್ಮೇಲೆ ಏನು ಮಾಡಬೇಕು, ತಬ್ಬಿಬ್ಬಾದ. ಈಗ ಇನ್ನೂ ಒಂದಷ್ಟು ಭಯ ಆಗಿರುತ್ತೆ ಅವನಿಗೆ. ಈ ಕಾಡಿನಲ್ಲಿ ಇವರು ಕೂಡ ಯಾರೂ ತನ್ನ ಸಹಾಯಕ್ಕೆ ಬರಲಿಲ್ಲ ಅನ್ನೋದಾಗಿದ್ದರೆ, ಮತ್ತು ತನ್ನ ಜೊತೆಗಿರಲಿಲ್ಲ ಅನ್ನೋದಾಗಿದ್ದರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅವನಿಗೆ. ಹೀಗೆ ಅಸಹಾಯಕನಾಗಿ ನಿಂತಿದ್ದಂತಹ ಮಾರ್ಷ್ಗೆ ಒಂದು ಗುಡಿಸಲಿನಿಂದ ಏನೋ ಸದ್ದು ಬಂದಂತಾಯಿತು. ಆ ಕಡೆ ನೋಡ್ತಾನವನು. ಅಲ್ಲಿ ಆ ಭಾಗದಲ್ಲಿ ಒಬ್ಬ ಕಟ್ಟುಮಸ್ತಾದಂಥ ಜೋರಾಗಿದ್ದಂಥ ಒಬ್ಬ ಆದಿವಾಸಿಯ ವ್ಯಕ್ತಿ ಬರ್ತಾ ಇದ್ದ. ಅವನ ಮುಖವನ್ನು ನೋಡಿದ್ರೆ ಏನೋ ಒಂದು ಇವನಿಗೆ ಹೆದರದೇ ಇರುವಂಥ ಒಂದು ಧೈರ್ಯ ಅವನ ಮುಖದಲ್ಲಿತ್ತು. ಅಂದರೆ ಯಾರಿಗೆ? ಕಾರ್ವೆರ್ ಮಾರ್ಷ್ನನ್ನು ನೋಡಿ ಇವನ ಕುದುರೆಯನ್ನು ನೋಡಿದ್ರೂ ಹೆದರದೇ ಇರುವಂಥ ಒಂದು ಧೈರ್ಯ ಅವನ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆ ಕಡೆಯಿಂದ ಬರ್ತಾ ಇರುವಂಥವನ ಅವನ ಮುಖದಲ್ಲಿದ್ದಂಥ ಧೈರ್ಯದ ಆ ಸುಳಿವನ್ನು ಕಂಡಂಥ ಮಾರ್ಷ್ ಕೂಡ ಈ ಕಡೆಯಿಂದ ಸನ್ನೆ ಮೂಲಕ ಅವನ ಮುಖದಲ್ಲಿ ಏನೋ ಒಂದು ಭಾವವನ್ನು ವ್ಯಕ್ತಪಡಿಸಿರ್ತಾನೆ, ನಗುವಂಥದ್ದು, ಈ ಥರದ್ದೇನೋ ಮಾಡಿರ್ಬೋದು ಅಂತ ಅನ್ನಿಸ್ತದೆ. ಅವನು ಭಯ ಪಡಲಿಲ್ಲ. ಇವನಿಗೂ ಒಂದು ಸಣ್ಣ ಸಮಾಧಾನ ಆಯಿತು. ಅವನು ಭಯ ಪಡದೆ ನನ್ನನ್ನು ನೋಡ್ತಿದ್ದಾನೆ, ಬರ್ತಿದ್ದಾನೆ. ಇವನು ನಕ್ಕಿದ್ದೋ ಅಥವಾ ಕೈ ಸನ್ನೆ ಮಾಡಿದ್ದೋ ಏನೋ ಮಾಡಿರಬೇಕು. ಆ ಕಡೆಯಿಂದಲೂ ಕೂಡ ಆ ಆದಿವಾಸಿ ಯಾರಿದ್ನೋ ಆ ಆದಿವಾಸಿ ಇವನು ತೋರಿಸಿದಂಥ ಒಂದು ಕ್ರಿಯೆಗೆ ಅವನು ಕೂಡ ಆ ಕಡೆಯಿಂದ ಪ್ರತಿಕ್ರಿಯೆ ಬಂತು. ಇವನು ನಕ್ಕಿದ್ರೆ ಅವನು ನಕ್ಕಿರ್ತಾನೆ, ಇವನ ಕೈಯಲ್ಲಿ ಏನಾದ್ರು ಸನ್ನೆ ಮಾಡಿದರೆ ಅವನು ಕೂಡ ಮಾಡಿರ್ಬೋದು.
ಮಾರ್ಷ್ಗೆ ಆ ಮನುಷ್ಯನ ಜೊತೆಗೆ ಸ್ನೇಹ ಸಂಪಾದನೆ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಯಾಕೆಂದರೆ ಅವನು ಧೈರ್ಯಸ್ಥನಾಗಿದ್ದ, ಇವನಿಗೂ ಕೂಡ ಆ ಥರದೊಬ್ಬ ವ್ಯಕ್ತಿ ಬೇಕಾಗಿತ್ತು. ಕೊನೆಗೆ ಇಬ್ಬರು ಕೂಡ ಕೂತು ತೆರೆದ ಗುಡಿಸಲಿನಲ್ಲಿಯೇ ಕೂತ್ಕೊಂಡು ಒಂದಿಷ್ಟು ಮಾತುಕತೆನೋ ಏನೋ ಆಡಿದ್ರು. ಸರಿ, ಗೊತ್ತಾಯಿತು ಅಂತ ಅನಿಸುತ್ತೆ ಬಂದಿದ್ದ ಕೆಲಸ ಇತ್ಯಾದಿ ಎಲ್ಲ. ಮಾರ್ಷ್ಗೆ ಪರಿಚಯವಾದಂಥ ವ್ಯಕ್ತಿ, ಆ ಆದಿವಾಸಿ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪೂರ್ಣಚ್ಚಿ. ಕಾರವಾರ ಮಾರ್ಷ್ಗೆ ಪರಿಚಯವಾದಂಥ ಆ ಆದಿವಾಸಿ ವ್ಯಕ್ತಿಯ ಹೆಸರು ಪೂರ್ಣಚ್ಚಿ. ಅಲ್ಲಿಗೆ ಮಾರ್ಷ್ ಬಂದಂಥ ಒಂದು ಕೆಲಸ ಒಂದು ಹಂತಕ್ಕೆ ಬಂತು. ಅವನು ಯಾವ ವಾಲ್ಪರೆನ ಆ ಕಾಡಿಗೆ ಬಂದಿದ್ನೋ ಆ ಕಾಡಿನಲ್ಲಿ ಈಗೊಬ್ಬ ಆದಿವಾಸಿಯ ಪರಿಚಯವನ್ನು ಮಾಡಿಕೊಂಡ. ಆ ಆದಿವಾಸಿ ಪೂರ್ಣಚ್ಚಿಯ ಸಹಾಯದಿಂದ, ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷು ಹುಡುಕಾಟ ಮಾಡ್ತಾನೆ. ಏನು ಸರ್, ಅರಣ್ಯದಲ್ಲಿ ಏನು ಹುಡುಕಾಟ ಮಾಡೋಕ್ಕಾಗುತ್ತೆ ಸರ್? ಅರಣ್ಯದಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಏನೇನಿದೆ, ಹೇಗಿದೆ, ತಾನು ಬಂದಿರುವಂಥ ಟೀ ಮತ್ತು ಕಾಫಿ ಪ್ಲಾಂಟೇಷನ್ ಮಾಡೋದಕ್ಕೆ ಇರುವಂಥ ಸಮೃದ್ಧವಾದಂಥ ಚೆನ್ನಾಗಿರುವಂಥ ಜಾಗ ಯಾವುದು, ಅಥವಾ ತಾನಿರೋದಕ್ಕೆ ಬೇಕಾಗಿರುವಂಥ ಜಾಗ ಯಾವುದು, ಹೀಗೆ ಆ ಪೂರ್ಣಚ್ಚಿ ಅನ್ನುವಂಥ ಆದಿವಾಸಿಯ ನೆರವಿನಿಂದ, ಸಹಾಯದಿಂದ ಇಡೀ ಅರಣ್ಯವನ್ನು ಮಾರ್ಷು ಅನ್ವೇಷಣೆ ಮಾಡ್ತಾ ಹೋದ, ಹುಡುಕಾಡ್ತಾ ಹೋದ, ತಿಳ್ಕೊಳ್ತಾ ಹೋದ. ಅಷ್ಟೇ ಅಲ್ಲದೇ ಆ ವಾಲ್ಪರೆನ ಆವತ್ತಿನ ಆ ಕಾಡು ಎಂಥವರನ್ನು ಕೂಡ ಹಿಡಿದು ನಿಲ್ಲಿಸುವಂತಹ, ಸಂತೋಷವನ್ನುಂಟು ಮಾಡುವಂತಹ, ಪ್ರಕೃತಿಯನ್ನು ಸವಿಯೋದಕ್ಕೆ ಬೇಕಾಗಿರುವಂಥ ಎಲ್ಲ ಚಹರೆಗಳನ್ನು ಕೂಡ ಒಳಗೊಂಡಿದ್ದಂತಹ ಒಂದು ಕಾಡಾಗಿತ್ತು. ಹಾಗೆ ಕಾಡನ್ನ ನೋಡ್ತಾ 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 ಹೋದಾಗೆ ಕಾರವಾರ ಮಾರ್ಷ್ಗೆ ಅನಿಸುತ್ತೆ ತಾನು ಇಲ್ಲಿಯೇ ನೆಲೆಸಬೇಕು ಅಂಥೇಳಿ ಅನಿಸುತ್ತೆ, ಅಲ್ಲಿಯೇ ಇರಬೇಕು ಅಂಥೇಳಿ ಅನಿಸುತ್ತೆ. ಆಗ ಕಾರವಾರ ಮಾರ್ಷ್ ಪೂರ್ಣಚ್ಚಿಯ ಸಹಕಾರದಿಂದ ಅಲ್ಲಿರುವಂಥ ಸ್ಥಳೀಯರು ಯಾರಿದ್ದರೋ, ಆ ಆದಿವಾಸಿ ಜನ ಯಾರಿದ್ದರೋ ಅವರ ವಿಶ್ವಾಸವನ್ನು ಸಂಪಾದನೆ ಮಾಡ್ತಾನೆ. ಹಾಗೆ ವಿಶ್ವಾಸವನ್ನು ಸಂಪಾದನೆ ಮಾಡಿದ್ಮೇಲೆ ಇಡೀ ಆ ಕಾಡಿನ ಪ್ರದೇಶದ ನಕ್ಷೆಯೊಂದನ್ನು ತಯಾರು ಮಾಡ್ತಾನೆ. ನಕ್ಷೆಯೊಂದನ್ನು ತಯಾರು ಮಾಡ್ತಾನೆ. ಅಂದರೆ ಗೊತ್ತು, ನಕ್ಷೆ ಒಳಗಡೆ ಯಾವ ಭಾಗದಲ್ಲಿ ನೀರಿದೆ, ಯಾವ ಭಾಗದಲ್ಲಿ ಬೆಟ್ಟ ಇದೆ, ಯಾವ ಭಾಗದಲ್ಲಿ ಈ ಥರದ್ದೆಲ್ಲ ಗೊತ್ತಾಗ್ತದೆ ನಿಮಗೆ. ಆ ನಕ್ಷೆ ಒಂದನ್ನು ತಯಾರು ಮಾಡ್ದ, ಯಾವ ದಿಕ್ಕಿಗೆ ಏನೇನಿದೆ, ಎಷ್ಟೆಷ್ಟು ದೂರ ಇದೆ, ಈ ಥರದ್ದೆಲ್ಲ ಮಾಡಿರ್ಬೋದು ಆತ. ನಕ್ಷೆ ತಯಾರು ಮಾಡಿದ್ದಷ್ಟೇ ಅಲ್ಲ, ಇದೇ ಪೂರ್ಣಚ್ಚಿಯ ಸಹಕಾರದಿಂದ ಕಾರವಾರ ಮಾರ್ಷ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ಬಂದಿದ್ದಂತಹ ಕೆಲಸವನ್ನು ಅಲ್ಲಿ ಆರಂಭ ಮಾಡ್ತಾನೆ. ಆಗ ತಾನೇ ಭಾರತವನ್ನು ಪ್ರವೇಶ ಮಾಡಿದ್ದಂತಹ ಚಹಾ ಗಿಡಗಳನ್ನು, ಟೀ ಗಿಡಗಳನ್ನು ಆ ಕಾಡಿನ ಪ್ರದೇಶದಲ್ಲಿ ತಂದು ನೆಡ್ತಾನೆ. ನೆನ್ನೆಯ ಆಡಿಯೋದಲ್ಲಿ ಕೂಡ ನಾನು ನಿಮಗೆ ಇದನ್ನು ನೆನಪಿಸಿದ್ದೆ, ನಿಮ್ಗೆ ಗೊತ್ತಿರುತ್ತೆ. ವಿಂಟಲ್ ಮತ್ತು ನಾರ್ಡನ್ ವಹಿಸಿದಂಥ ಈ ಕೆಲಸವನ್ನು ಮುತುವರ್ಜಿಯಿಂದ ಮಾಡ್ತಾನೆ. ಸ್ಥಳೀಯರ ಜೊತೆಗೆ ತುಂಬ ಹತ್ತಿರದ ವಿಶ್ವಾಸದ ಒಂದು ಸಂಬಂಧವನ್ನು ಉಳಿಸ್ಕೋತಾನೆ. ಅವನ ವ್ಯಕ್ತಿತ್ವಕ್ಕೆ ಅಲ್ಲಿದ್ದಂತಹ ಆ ವಾಲ್ಪರೆನ ಆ ಜನರು ಕೂಡ ಮಾರು ಹೋಗ್ತಾರೆ. ಅವ್ರಿಗೂ ಆವತ್ತಿಗೆ ಕಷ್ಟ ಇರ್ತದೆ, ಅವ್ರಿಗೂ ಕೆಲಸವನ್ನು ಕೊಡುವಂಥದ್ದನ್ನು ಮಾಡ್ತಾನೆ. ಮುಂದೆ ಜನ ಇವನನ್ನು ಒಪ್ತಾರೆ. ಇವನನ್ನು ಫಾದರ್ ಆಫ್ ಅಣ್ಣಾಮಲೈಸ್ ಅಂತೇಳಿ ಕೂಡ ಕರೀತಾರೆ. ಅಂದರೆ ಅಷ್ಟು ಪ್ರಸಿದ್ಧವಾದಂಥ ವ್ಯಕ್ತಿಯಾಗಿದ್ದಂಥ ಕಾರವಾರ ಮಾರ್ಷ್ ಇವತ್ತಿಗೂ ಕೂಡ ಕಾವರ್ಕಲ್ ಎಸ್ಟೇಟ್ನಲ್ಲಿ ಆತನ ಹೆಂಡತಿ ಕಳಿಸಿದ್ದಂತಹ, ಕಾರವಾರ ಮಾರ್ಷ್ನ ಹೆಂಡತಿ ಕಳಿಸಿದ್ದಂಥ ಮಾರ್ಷ್ನ ಪ್ರತಿಮೆಯನ್ನು ಇವತ್ತಿಗೂ ಕೂಡ ಆ ಎಸ್ಟೇಟ್ನಲ್ಲಿ ಇಡಲಾಗಿದೆ. ಆ ರೀತಿಯಾದಂಥ ಕಾರವಾರ ಮಾರ್ಷ್, ಅಷ್ಟು ಪ್ರಸಿದ್ಧನಾಗಿದ್ದಂಥ ಕಾರವಾರ ಮಾರ್ಷ್ ಆವತ್ತು ಆ ಕಾಡಿನಲ್ಲಿ ಭಾರತಕ್ಕೆ ಪ್ರವೇಶ ಮಾಡಿದ್ದಂತಹ ಚಹಾ ಗಿಡಗಳನ್ನು, ಟೀ ಗಿಡಗಳನ್ನು ತಂದು ನೆಟ್ಟ. ನೋಡಿ, ಅಲ್ಲಿಂದ ಮುಂದೆ ಆ ಚಹಾ ಗಿಡಗಳು ಯಾವುದು ವಾಲ್ಪರೆಗೆ ಪ್ರವೇಶ ಪಡ್ಕೊಂಡ್ವೋ ಅವೇ ವಾಲ್ಪರೆನ ದುರಂತದ ಮೂಲ ಬೀಜಗಳಾದವು. ಕಾರವಾರ ಮಾರ್ಷ್ ಆಗ್ತಾನೆ ಭಾರತಕ್ಕೆ ಬಂದಿದ್ದಂತಹ ಯಾವ ಚಹಾ ಬೀಜಗಳನ್ನು ತಂದು ಅಲ್ಲಿ ನೆಟ್ಟನೋ ಅವುಗಳೇ ಮುಂದೆ ವಾಲ್ಪರೆನ ದುರಂತದ ಬೀಜಗಳಾದವು. ಹೇಗೆ ದುರಂತದ ಬೀಜಗಳಾದವು? ಇದೇನು ಸರ್, ಏನು ದುರಂತ ಆಯಿತು? ಒಳ್ಳೆಯದೇ ಮಾಡಿದ್ನಲ್ಲ, ಟೀ ತಂದು ನೆಟ್ಟ ತಾನೆ. ಸ್ವಲ್ಪ ಯೋಚನೆ ಮಾಡಿ. ಟೀ ಪ್ಲಾಂಟೇಷನ್ ಮಾಡೋದಕ್ಕೆ, ಟೀ ಎಸ್ಟೇಟ್ ಮಾಡೋದಕ್ಕೆ, ಅಂದರೆ ಟೀ ತೋಟಗಳನ್ನು ಮಾಡುವುದಕ್ಕೆ ಬಯಲು ಪ್ರದೇಶ ಬೇಕಾಗುತ್ತೆ, ಕಾಡಿನ ಪ್ರದೇಶ ಆಗೋದಿಲ್ಲ. ಕಾರವಾರ ಮಾರ್ಷ್ ಮಾಡಿದಂಥ ಕೆಲಸ ಇದು. ನಕ್ಷೆ ತಯಾರು ಮಾಡಿಕೊಂಡ, ತಾನು ಅಲ್ಲಿಯೇ ಉಳಿಬೇಕು ಅಂಥೇಳಿ ಪ್ಲಾನನ್ನು ಮಾಡ್ದ, ಕಾಡನ್ನು ಕಡಿಯೋದಕ್ಕೆ ಆರಂಭ ಮಾಡ್ದ.
ಆ ಕಾಡನ್ನು ಕಡಿದು ಅಲ್ಲಿ ಟೀ ಎಸ್ಟೇಟನ್ನು, ಟೀ ತೋಟವನ್ನು ಮಾಡುವುದಕ್ಕೆ ಕಾರ್ವರ್ ಮಾರ್ಷ್ ಮುಂದಾಗ್ತಾನೆ. ನಾನು ನೆನ್ನೆ ಹೇಳಿದ್ದೀನಿ, ಕಾರ್ವರ್ ಮಾರ್ಷ್ ಅಲ್ಲ ಮೊದಲನೇವನು. ಇದಕ್ಕೂ ಹಿಂದೆಯೇ 1875ರಲ್ಲಿ ಇಂಗ್ಲೆಂಡಿನ ರಾಜ ಬರ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಕಾಡನ್ನು ಕಡಿಯೋದನ್ನು ಶುರು ಮಾಡಿದರು. ಅದಕ್ಕೂ ಮೊದಲು 1864ರಲ್ಲಿ ಕರ್ನಾಟಿಕ್ ಕಾಫಿ ಕಂಪ್ನಿಯವರು ಕೂಡ ಈ ಕೆಲಸವನ್ನು ಮುಂದುವರಿಸಿದ್ರು. ಈ ಥರದ್ದೆಲ್ಲ ಇದೆ. ನೆನ್ನೆ ನಾನು ಅದನ್ನು ಹೇಳಿದ್ದೀನಿ, ಮತ್ತೆ ಅದನ್ನು ನಿಮಗೆ ನೆನಪು ಮಾಡ್ತಾಯಿದ್ದೀನಿ ಅಷ್ಟೇ. ಹೀಗೆ ಕಾರ್ವರ್ ಮಾರ್ಷ್ ವಾಲ್ಪರೈ ಕಾಡಿನಲ್ಲಿ ತಂದು ನೆಟ್ಟಂತಹ ಟೀ ಬೀಜಗಳೇ, ಚಹಾದ ಬೀಜಗಳೇ ಅಥವಾ ಚಹಾದ ಆ ಗಿಡಗಳೇ ಮುಂದೆ ವಾಲ್ಪರೈನ ದುರಂತಕ್ಕೆ ನಾಂದಿ ಹಾಡಿದವು. ಅಲ್ಲಿಂದ ಮುಂದಕ್ಕೆ ವಾಲ್ಪರೈನ ಚಿತ್ರಣ ಬದಲಾಗ್ತಾ ಹೋಯಿತು. ಅಲ್ಲಿಂದ ಮುಂದೆ ವಾಲ್ಪರೈ ಅಭಿವೃದ್ಧಿ ಕಾಣಲಿಲ್ಲ, ದುರಂತದ ಕಡೆಗೆ ಹೋಗೋದನ್ನು ನಾವು ನೋಡ್ತಾ ಹೋಗ್ತೇವೆ. ಇದು ನಮ್ಮ ಟೆಕ್ಸ್ಟ್ ಒಳಗಡೆ ನಾವು ನೋಡಬೇಕಾಗಿರುವಂಥ ಮೊದಲನೇ ಭಾಗ. ಏನೆಲ್ಲ ಆಯಿತು ಹಾಗಿದ್ರೆ? ಯಾಕೆ ಅದು ದುರಂತವಾಗ್ತಾ ಹೋಯಿತು? ಸರಿನಾ ನಾವು ಮಾತಾಡ್ತಾ ಇರೋವಂಥದ್ದು? ಸ್ವಲ್ಪ ಯೋಚನೆ ಮಾಡ್ತಾ ಮುಂದಕ್ಕೆ ಗಮನಿಸಿ. ಕಾಡೆಲ್ಲ ಕಡಿತಾ ಈ ಟೀ ಗಿಡಗಳನ್ನು, ಟೀ ಬೀಜಗಳನ್ನು, ಚಹಾ ಗಿಡಗಳನ್ನು ನೆಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾಗ ಹೊಸ ನೆಲ ಆಗಿದ್ದರಿಂದ ಚೆನ್ನಾಗಿ ಚಹಾ ಬೆಳೆಯೋದಕ್ಕೆ ಆರಂಭವಾಯಿತು. ನಮಗೆಲ್ಲ ಗೊತ್ತಿರುತ್ತೆ, ಹೊಸ ಜಾಗದಲ್ಲಿ ನಾವೇನಾದರೂ ನೆಟ್ಟರೆ ಬೇಗ ಬೆಳೀತವೆ. ಇಲ್ಲೂ ಹಂಗೆ ಆಗಿದ್ದು. ಕಾಡನ್ನೆಲ್ಲ ಕಡಿತಾ ಚಹಾ ಗಿಡಗಳನ್ನ ಅಲ್ಲಿ ಬೆಳೆಯೋದಕ್ಕೆ ಆರಂಭ ಮಾಡಿದಾಗ, ಟೀ ಗಿಡಗಳನ್ನ ಬೆಳೆಯೋದಕ್ಕೆ ಆರಂಭ ಮಾಡಿದಾಗ ಚೆನ್ನಾಗಿ ಬೆಳೆಯೋದಕ್ಕೆ ಶುರು ಮಾಡಿತು. ಮಾರ್ಷ್ ಇದನ್ನು ಅಭ್ಯಾಸ ಮಾಡಿಕೊಂಡ. ಸ್ವಲ್ಪನೇ ಕಾಡನ್ನು ಕಡಿತಾ ಚಹಾ ಗಿಡಗಳನ್ನು ಬೆಳೆಯೋದನ್ನು ಜಾಸ್ತಿ ಮಾಡ್ತಾ ಹೋದ. ತೋಟಗಳನ್ನು, ಎಸ್ಟೇಟ್ಗಳನ್ನ ವಿಸ್ತರಿಸ್ತಾ ಹೋದ, ಜಾಗವನ್ನು ವಿಸ್ತರಿಸ್ತಾ ಹೋದ. ಸಮೃದ್ಧವಾದಂಥ ಬೆಳೆ ಬೆಳೀತಾ ಹೋಯಿತು. ಈ ಮಧ್ಯದಲ್ಲಿಯೇ ಕಾರ್ವರ್ ಮಾರ್ಷ್ 1934ರಲ್ಲಿ ತೀರಿ ಹೋಗ್ತಾನೆ. ಇವನು ಕೆಲಸ ಶುರು ಮಾಡ್ದ. ವಾಲ್ಪರೈಗೆ ಚಹಾ ಗಿಡಗಳನ್ನು ಬೆಳೆಯುವಂತಹ ಅಭ್ಯಾಸವನ್ನು ಮಾಡಿಸಿದಂಥವನು, ಆ ಭೂಮಿಗೆ ಚಹಾ ಗಿಡಗಳನ್ನು ತೋರಿಸಿದಂಥವನು ಕಾರ್ವರ್ ಮಾರ್ಷ್ ಆಗಿದ್ದ. ಇವನು ಕಾಲಾನಂತರದಲ್ಲಿ 1934ರಲ್ಲಿ ತೀರಿ ಹೋಗ್ತಾನೆ. ಮಾರ್ಷ್ ಮಾಡಿದಂಥ ಕೆಲಸ ಏನಿತ್ತೋ ಆ ಕೆಲಸ ಹಾಗೇ ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲಿ 19ನೇ ಶತಮಾನದ ಮಧ್ಯಭಾಗಕ್ಕೆ ಬರೋಷ್ಟೊತ್ತಿಗೆ ಈ ಕೆಲಸ ಇನ್ನೂ ತೀವ್ರವಾಗ್ತಾ ಹೋಗ್ತದೆ. ನೀವು ಗಮನಿಸ್ತಾ ಹೋಗ್ಬೇಕು ಅದನ್ನು. ಮಾರ್ಷ್ ಚಹಾ ತೋಟದ ಯಶಸ್ಸು, ಬೆಳೆಯೋದನ್ನು ಅಭ್ಯಾಸ ಮಾಡ್ದ. ಮುಂದಕ್ಕೆ ಬಂದಂಥವರು ಕೂಡ ಇದನ್ನು, ಟೀ ಬೆಳೆಯೋದನ್ನು ಚೆನ್ನಾಗಿ ರೂಢಿಸ್ಕೊಂಡ್ರು. ಕಾಡನ್ನು ಕಡಿತಾ ಹೋದರು, ಟೀ ಬೆಳೆಯೋದನ್ನು ಅಭ್ಯಾಸ ಮಾಡ್ತಾ ಹೋದರು. ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಭಾರತದಲ್ಲಿದ್ದಂಥ ದೊಡ್ಡ ಬಂಡವಾಳಶಾಹಿಗಳು ಯಾರಿದ್ರೋ, ದೊಡ್ಡ ಬಂಡವಾಳಶಾಹಿ ಕೈಗಾರಿಕೋದ್ಯಮಿಗಳು ಯಾರಿದ್ರೋ, ಆ ಕೈಗಾರಿಕೋದ್ಯಮಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರದ ನೆರವನ್ನು ಪಡ್ಕೊಂಡು ಇಂತಹ ಫಲವತ್ತಾದಂಥ ಜಾಗದಲ್ಲಿ ಬೆಳೀತಾ ಇದ್ದಂತಹ ಫಲವತ್ತಾದಂಥ ಬೆಳೆಗಳು ಯಾವುದಿದ್ವೋ, ಅಂದರೆ ಬೆಳೆ ಬೆಳೆಯುವಂಥ, ಚೆನ್ನಾಗಿ ಬೆಳೆಯುವಂಥ ಬೆಳೆ ಎಲ್ಲಿ ಜಾಗಗಳಿದ್ವೋ ಅಂಥ ಜಾಗಗಳ ಮೇಲೆ ಕಣ್ಣು ಹಾಕ್ತಾರೆ. ನಾನು ಕಳೆದ ವರ್ಷ ಕೃಷಿ ಸಂಸ್ಕೃತಿ ಜಾಗತೀಕರಣ ಸಂದರ್ಭದಲ್ಲಿ ನಿಮ್ಗೆ ಒಂದಷ್ಟು ವಿಸ್ತೃತವಾಗಿ ನಿಮಗೆ ವಿವರಿಸಿ ಹೇಳಿದ್ದೀನಿ. ಹೇಗೆ ಬಂಡವಾಳಶಾಹಿಗಳು ಕೈಗಾರಿಕೆಗಳನ್ನು ಆರಂಭ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ, ಭೂಮಿಯನ್ನು ಹೇಗೆ ಕಸಿತಾ ಹೋಗ್ತಾರೆ, ಸರ್ಕಾರಕ್ಕೆ ಹೇಗೆ ಮೋಸ ಮಾಡ್ತಾ ಹೋದರು, ಇದೆಲ್ಲ ಹೇಳಿದ್ದೀನಿ, ಗೊತ್ತಿದೆ ನಿಮಗೆ. ಸ್ವಾತಂತ್ರ್ಯ ಬಂದ ಮೇಲೆ ಭಾರತದ ಕೈಗಾರಿಕೋದ್ಯಮಿಗಳು ಯಾರಿದ್ರೋ, ಬಂಡವಾಳಶಾಹಿಗಳು ಯಾರಿದ್ರೋ, ಅವರು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಂತಹ ಜಾಗಗಳನ್ನು ಹುಡುಕ್ತಾ ಹೋದರು. ಎಂತಹ ಜಾಗಗಳನ್ನ? ವಾಲ್ಪರೈ ಥರದ ಜಾಗಗಳನ್ನು ಹುಡುಕ್ತಾ ಹೋದರು. ವಾಲ್ಪರೈ ಥರದ ಜಾಗಗಳೇನಾಗಿದ್ವು? ಕಾಡಾಗಿತ್ತು. ಸರ್ಕಾರಗಳು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥ ಉದ್ದೇಶದಿಂದ ಇಂಥವ್ರಿಗೆ ಭೂಮಿಯನ್ನು ಕೊಡೋದನ್ನು ಆರಂಭ ಮಾಡಿದ್ವು. ಈ ಕೈಗಾರಿಕೋದ್ಯಮಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಾಡಿನ ನಾಶವನ್ನು ಮಾಡೋದಕ್ಕೆ ಆರಂಭಿಸಿದ್ರು. ಕಾಡಿನ ಗರ್ಭಪಾತಕ್ಕೆ ಇವರು ಕಾರಣವಾದರು. ಅಲ್ಲಿಂದ ಕಾಡನ್ನು ಕಡಿದು ನಾಶ ಮಾಡುವಂಥದ್ದು ಮತ್ತೆ ಶುರುವಾಗ್ತಾ ಹೋಯಿತು. ನೋಡಿ, ಹಿಂದೆ ಶುರುವಾಯಿತು ಕಾರ್ವರ್ ಮಾರ್ಷ್ ಮೂಲಕ, ಈಗ ಮತ್ತೆ ಈ ಕೈಗಾರಿಕೋದ್ಯಮಿಗಳಿಂದಲೂ ಕೂಡ ಈ ಕಾಡಿನ ನಾಶ ಆಗ್ತಾ ಹೋಯಿತು. ನಾನು ಕೊನೆಗೆ, ಇಡೀ ಚಾಪ್ಟರ್ನ ಕೊನೆಗೆ ನಾನು ಅಭಿವೃದ್ಧಿ
ಕಾಡಿನ ನಾಶ, ನಮ್ಮ ಜವಾಬ್ದಾರಿ ಇತ್ಯಾದಿಗಳನ್ನೆಲ್ಲ ಮಾತಾಡ್ತೀನಿ. ಈಗ ಬರೀ ಟೆಕ್ಸ್ಟ್ ಒಳಗಡೆ ಮಾತ್ರ ಮಾತಾಡುವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಹೀಗೆ ಕಾಡು ನಾಶವಾಗ್ತಾ ಹೋದಾಗೆ ಕಾಡನ್ನು ಕಾಪಾಡಬೇಕಾಗಿರುವಂಥ ಜವಾಬ್ದಾರಿಯನ್ನು ಹೊರಬೇಕಾಗಿದ್ದಂಥವ್ರು ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಸರ್ಕಾರಗಳು ಕೂಡ ಆವತ್ತಿಗೆ ಭಾರತ ನಿರುದ್ಯೋಗ, ಬಡತನ ಇವುಗಳಿಂದ ಹೊರಗಡೆ ಬರಬೇಕು, ಕೈಗಾರಿಕೆಗಳ ಸ್ಥಾಪನೆ ಇಂಥವೇನು ಆಲೋಚನೆಗಳಿದ್ವು. ಅವಕ್ಕೆ ಪಂಚವಾರ್ಷಿಕ ಯೋಜನೆ ಹಿಂಗೆಲ್ಲ ಮಾಡಿದ್ರು. ಕಾಡಿಗೋಸ್ಕರ, ಕಾಡನ್ನು ಕಾಪಾಡೋದಕ್ಕೋಸ್ಕರವಾಗಿ ಕಾಡಿಗೇನು ವಾಯ್ಸ್ ಇಲ್ವಲ್ಲ. ಮನುಷ್ಯರಿಗಾದರೆ ಧ್ವನಿ ಇದೆ, ನಾವು ಜೋರಾಗಿ ಕೇಳ್ತೀವಿ ಅನ್ಯಾಯವಾದಾಗ. ಕಾಡಿನಲ್ಲಿ ಆ ಥರದ ಯಾವುದೂ ಇರಲಿಲ್ಲ. ಯಾವ ಪ್ರಭಾವಿಗಳು ಕೂಡ ಅಂಥ ಕಾಡನ್ನು ಉಳಿಸೋವಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಯಾವ 150 ವರ್ಷದ ಹಿಂದಿನ ಸೂರ್ಯನ ಕಿರಣಗಳನ್ನು ಭೇದಿಸುವುದಕ್ಕೆ ಸಾಧ್ಯವಿಲ್ಲದೆ ಇರುವಂಥ ದಟ್ಟವಾದ ಕಾಡಾಗಿತ್ತೋ ಅಂತಹ ಕಾಡಿನಲ್ಲಿ ಆ ರೀತಿಯಾದಂಥ ಗಗನಚುಂಬಿ ಮರಗಳು ಯಾವುದಿದ್ವೋ ಅವುಗಳನ್ನು ಕಡಿದು ನೆಲಕ್ಕುರುಳಿಸುವಂಥದ್ದು ಆಯಿತು. ಕಡಿತಾ ಹೋದರು ಅಂತ, ಮರಗಳನ್ನ ಕಡಿತಾ ಹೋದರು. ಕಾಂಟ್ರಾಕ್ಟರ್ಗಳು ಶುರುವಾದರು. ಕಾಂಟ್ರಾಕ್ಟರ್ಗಳು, ಮಧ್ಯವರ್ತಿಗಳು ಈ ಮರಗಳನ್ನ ಸಾಗಿಸೋದು, ಲಾಭ ಮಾಡ್ಕೊಳ್ಳೋದು, ಇವ್ರದ್ದೊಂದು ಕೆಲಸ ನಡೀತಾ ಹೋಯಿತು. ವಾಲ್ಪರೈ ಸ್ವಲ್ಪವೇ ತನ್ನ ಚಹರೆಯನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಯಿತು. ಕಾಡಾಗಿದ್ದನ್ನು ಕಡಿತಾ ಬಂದರು. ಮರಗಳೆಲ್ಲ ಖಾಲಿ ಆಗ್ತಾ ಹೋದವು. ನೋಡಿ, ಸಣ್ಣ ನಡೆಯೋದಕ್ಕಿರುವಂಥ ಒಂದು ಕಾಲುದಾರಿ ಮಾತ್ರ ಕಾಣಿಸ್ತಾ ಇದ್ದಂಥ ಆ ಕಾಡಿನೊಳಗಡೆ ಈಗ ರಸ್ತೆಗಳೇ ನಿರ್ಮಾಣವಾಗ್ತಾ ಹೋದವು. ಹಾಗೆ ರಸ್ತೆಗಳು ನಿರ್ಮಾಣವಾಗೋದಕ್ಕೆ ಬೇಕಾಗಿರುವಂತಹ ಯಂತ್ರಗಳು ವಾಲ್ಪರೈ ಒಳಗಡೆ ಪ್ರವೇಶವನ್ನು ಪಡ್ಕೊಂಡ್ವು. ಬರೀ ರಸ್ತೆ ನಿರ್ಮಾಣ ಮಾಡೋಕ್ಕೆ ಅಷ್ಟೇ ಅಲ್ಲ, ಒಟ್ಟು ಇಡೀ ವಾಲ್ಪರೈ ಒಳಗಡೆ, ಅಂತಹ ಕಾಡಿನ ಒಳಗಡೆ ಕಡಿತಾ ಹೋದ ಹಾಗೆಯೇ ಯಂತ್ರಗಳ ಪರಿಚಯ ಕೂಡ ವಾಲ್ಪರೈಗೆ ಆಗ್ತಾ ಹೋಯಿತು. ಯಂತ್ರಗಳು ಕೂಡ ಪ್ರವೇಶವನ್ನು ಪಡೆದವು. ಗಡಗಡ ಸದ್ದು ಮಾಡುವ ಲಾರಿ, ಟ್ರ್ಯಾಕ್ಟರ್ಗಳು ಬರತೊಡಗಿದವು. ಅಲ್ಲಿವರೆಗೂ ಈ ಹಿಂದೆ ಇದ್ದಂತಹ, ನಾವು ಈಗ ತಾನೇ ಓದ್ಕೊಂಡು ಬಂದ್ವಲ್ಲ, ಒಂದು ನೀರವವಾದಂತಹ ಒಂದು ಮೌನ ಒಂದಿತ್ತಲ್ಲ ಕಾಡಿಗೆ. ಆಗಲೇ ನಾವು ಮಾತಾಡಿದ್ವಿ, ನಿಮಗೆ ನೆನಪಿದೆ ಅಂತ ಅನಿಸುತ್ತೆ. ಆ ಕಾಡಿನಲ್ಲಿ ಜಿರುಂಡೆಗಳ ಗದ್ದಲ, ತನ್ಮಯವಾಗಿದ್ದಂಥ ಕಗ್ಗತ್ತಲ ಅರಣ್ಯವಾಗಿದ್ದಂಥದ್ದು ಅನ್ನುವಂಥದ್ದು. ಅಂತಹ ಒಂದು ಕಾಡಿನ ಒಂದು ಮೌನ, ಒಂದು ನೀರವತೆ ನಾಶವಾಗ್ತಾ ಹೋಯಿತು. ಹಾಗೆ ನಾಶವಾಗ್ತಾ ಹೋದ ಹಾಗೆಯೇ ಒಟ್ಟು ವಾಲ್ಪರೈನಲ್ಲಿ ಅಭಿವೃದ್ಧಿಯ ಮುಖವಾಡವನ್ನು ಹಾಕ್ಕೊಂಡು ತುಂಬ ಬದಲಾವಣೆಗಳು ನಡೀತಾ ಹೋದವು. ಆರಂಭದಲ್ಲಿ ವಾಲ್ಪರೈನಲ್ಲಿ ಟೀ ಎಸ್ಟೇಟ್ಗಳು, ಟೀ ತೋಟಗಳು ಶುರುವಾದಾಗ ಸುಮಾರು ಜನಕ್ಕೆ ಕೆಲಸ ಸಿಕ್ತು, ಸಂತೋಷಪಟ್ಟರು. ಅಯ್ಯೋ, ನಿರುದ್ಯೋಗ ಸಮಸ್ಯೆ ಇದು ಈ ಮೂಲಕವಾದರೂ ಹೋಗುತ್ತೆ, ನಿರುದ್ಯೋಗ ಸಮಸ್ಯೆಗೆ ಒಂದು ರೀತಿ ಸಂಜೀವಿನಿ ಥರ ಈ ಟೀ ಎಸ್ಟೇಟ್ಗಳು, ಟೀ ತೋಟಗಳು ಆಗ್ತಾ ಇದ್ದಾವೆ, ಕೆಲಸ ಎಲ್ರಿಗೂ ಸಿಗ್ತಾ ಇದೆ, ಒಂದು ಸಂತೋಷ ಇತ್ತು. ಆದರೆ ಆ ಟೀ ಎಸ್ಟೇಟ್ಗಳನ್ನ ಮಾಡುವುದಕ್ಕೆ ಆ ವಾಲ್ಪರೈನ ಸಮೃದ್ಧವಾದಂಥ, ಸಂಪದ್ಭರಿತವಾದಂಥ, ಜೀವ ವೈವಿಧ್ಯಗಳಿಂದ ಕೂಡಿದ್ದ, ಜೀವ ಸಂಕುಲಗಳಿಂದ ಕೂಡಿದ್ದಂತಹ ಸೂಕ್ಷ್ಮವಾದಂಥ ವಾಲ್ಪರೈನ ಅರಣ್ಯವನ್ನು ನಾಶ ಮಾಡಲಾಗ್ತಾ ಹೋಯಿತು. ನಮ್ಮ ಪಠ್ಯದ ಲೇಖಕರು ಹೇಳ್ತಾರೆ ನೋಡಿ, ಹೀಗೆ ವಾಲ್ಪರೈ ಅರಣ್ಯದ ಮೇಲೆ ಮಾಡುವ ಅತ್ಯಾಚಾರ ಇದು ಅನ್ನುವಂಥ ಮಾತು. ಕಾಡನ್ನು ಕಡಿದು ನಾಶ ಮಾಡಿ, ರಸ್ತೆ ನಿರ್ಮಾಣ ಮಾಡಿ, ಎಸ್ಟೇಟ್ಗಳನ್ನ ಮಾಡಿ, ಟೀ ಬೆಳೀತಾ ಈ ಎಲ್ಲ ಕೆಲಸಗಳನ್ನು ಗಮನಿಸಿ ವಾಲ್ಪರೈ ಅರಣ್ಯದ ಮೇಲೆ ನಡೆದಂತಹ ಅತ್ಯಾಚಾರ ಇದಾಗಿತ್ತು. ಇಂತಹ ಕೆಲಸಕ್ಕೆ ಸರ್ಕಾರ ಕೂಡ ಉತ್ತೇಜನವನ್ನು ಕೊಡ್ತಾ ಹೋಯಿತು. ಸರ್ಕಾರ ಕೂಡ ಏನು ಮಾಡ್ತು ಅಂತ ಹೇಳಿದ್ರೆ, ಇಂಥ ಕೆಲಸಕ್ಕೆ ಉತ್ತೇಜನವನ್ನು ಕೊಡ್ತಾ ಹೋಯಿತು. ಯಾವಾಗ ಸರ್ಕಾರದ ಸಪೋರ್ಟ್ ಸಿಕ್ತೋ ಆ ಸರ್ಕಾರದ ಸಪೋರ್ಟನ್ನು ಕೂಡ ಬಳಸ್ಕೊಂಡಂತಹ ಈ ಉದ್ಯಮಿಗಳು ಯಾರಿದ್ರೋ, ಈ ಕೈಗಾರಿಕೋದ್ಯಮಿಗಳು ಯಾರಿದ್ರೋ, ಅವರು ಈ ನಿಬಿಡವಾಗಿದ್ದಂತಹ, ಕಡಿದಾಗಿದ್ದಂತಹ, ದಟ್ಟವಾಗಿದ್ದಂತಹ ಅರಣ್ಯ ಪ್ರದೇಶಗಳನ್ನೆಲ್ಲ ಕಡಿತಾ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮುಂದೆ ಚಹಾ ತೋಟಗಳನ್ನಾಗಿ ಮಾಡ್ತಾರೆ. ಸ್ವಾತಂತ್ರ್ಯ ನಂತರದ 20-30 ವರ್ಷಗಳ ಅವಧಿ ಅಂತ ಅಂದ್ಕೊಳ್ಳೋಣ. ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ ವಾಲ್ಪರೈನ ಇಡೀ ಚಿತ್ರಣ ಪೂರ್ಣವಾಗಿ ಬದಲಾವಣೆ ಆಗೋಯಿತು. ನೆನ್ನೆ ನೀವು ನೋಡಿದಂಥ ಫೋಟೋನ ಈಗ ನೋಡಿ. ಈಗ ನಮಗೆ ವಾಲ್ಪರೈನಲ್ಲಿ ಕಾಣಿಸೋದೇನು ಅಂತ ಹೇಳಿದ್ರೆ, ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶ, ವಿಶಾಲವಾಗಿರುವಂಥ ಟೀ ಎಸ್ಟೇಟ್ಗಳೇ ಕಾಣಿಸ್ತವೆ.
ದಟ್ಟವಾಗಿದ್ದಂಥ ಕಾಡಿನಲ್ಲಿ ಗಗನಚುಂಬಿ ಮರಗಳು ಕಾಣಿಸ್ಬೇಕಾಗಿದ್ದಂತಹ ಜಾಗದಲ್ಲಿ, ಅಂತಹ ಗಗನಚುಂಬಿ ಮರಗಳಿದ್ದಂತಹ ಆ ಪ್ರದೇಶದಲ್ಲಿ ಅಕ್ಷಾಂಶ ರೇಖಾಂಶಗಳ ಹಾಗೆ ಹರಿಬೇಕಾಗಿದ್ದಂತಹ ಹಳ್ಳಕೊಳ್ಳಗಳಿದ್ದಂಥ ಜಾಗದಲ್ಲಿ, ಸಮೃದ್ಧವಾದಂತಹ ಪ್ರಾಣಿ ಪಕ್ಷಿ ಸಸ್ಯವರ್ಗದಿಂದ ಕೂಡಿರಬೇಕಾಗಿದ್ದಂತಹ ಆ ಕಾಡಿನ ಆ ಜಾಗದಲ್ಲಿ ಈಗ ನಾವು ನೋಡುವಂಥದ್ದು, ಈಗಲೂ ನಮಗೆ ಕಣ್ಣಿಗೆ ಮನೋಹರವಾಗಿ ಅತ್ಯಂತ ಸಂಪದ್ಭರಿತವಾಗಿ ಕಾಣಿಸೋ ಹಂಗಿರುವಂಥದ್ದು ಟೀ ಎಸ್ಟೇಟ್ಗಳಿರುವಂಥ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು. ಇಡೀ ವಾಲ್ಪರೈನಲ್ಲಿ ಯಾವ ಆಕ್ರಮಿಸ್ಕೊಂಡಿದ್ದಾವೆ ಅಂತ ಹೇಳಿದ್ರೆ, ಏಕಸ್ವಾಮ್ಯತೆ ಅಂತ ಹೇಳಿದ್ರೆ ಆಕ್ರಮಣ ಮಾಡಿಕೊಂಡ್ರು ಅಂತ. ಈಗೆಲ್ಲ ಇಡೀ ವಾಲ್ಪರೈನಲ್ಲಿ ನಮ್ಗೆ ಏನು ಕಾಣಿಸ್ತವೆ ಅಂತ ಹೇಳಿದ್ರೆ ಬರೀ ಚಹಾ ತೋಟಗಳ ಹೀಗೆ ವಿಶಾಲವಾದಂಥ ಒಂದು ಬಯಲಷ್ಟೇ ಕಾಣಿಸುತ್ತೆ ಹೊರತು ಈಗ ವಾಲ್ಪರೈಯನ್ನು ನಾವು ಕಾಡಾಗಿತ್ತು ಅಂಥೇಳಿ ನಾವು ಹೇಳುವುದಕ್ಕೆ ಸಾಧ್ಯವಿಲ್ಲದೇ ಇರೋ ಹಾಗೆ ವಾಲ್ಪರೈಯನ್ನು ಬದಲಾವಣೆ ಮಾಡಿಬಿಟ್ಟಿದ್ದೇವೆ. ವಾಲ್ಪರೈ ಆ ರೀತಿಯಾಗಿ ಬದಲಾವಣೆಯನ್ನು ಹೊಂದಿದೆ. ಈಗ ಇಡೀ ವಾಲ್ಪರೈ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಒಂದು ರೀತಿ ಹಸಿರು ಕಂಬಳಿ ಹೊದ್ದು ಮಲಗಿದ ಹಾಗೆ. ಎಲ್ಲಿ ನೋಡಿದ್ರು ಹಸಿರು, ತುಂಬ ಚೆನ್ನಾಗಿರುವಂಥ ಬೆಟ್ಟ, ಆ ಬೆಟ್ಟದ ಮೇಲೆ ಕೂಡ ಹಸಿರು, ಎಲ್ಲ ಕಡೆಗೂ ಟೀ ಗಿಡಗಳೇ ಕಾಣಿಸ್ತವೆ, ಎಸ್ಟೇಟ್ಗಳು ಕಾಣಿಸ್ತವೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು. ಅನಂತ ಅಂತೇಳಿದ್ರೆ ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರಕ್ಕೂ ಈ ಟೀ ಗಿಡಗಳೇ, ಟೀ ಎಸ್ಟೇಟ್ಗಳೇ ಕಾಣಿಸ್ತವೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು. ದಿಗಂತದ ಅಂಚಿನವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಚದುರ ಮೈಲುಗಳವರೆಗೆ ನೀವು ನೋಡಿದ್ರೆ ಅಲ್ಲಿ ಯಾವುದೋ ಬೆಟ್ಟ ನೋಡಿದ್ರು ಬೆಟ್ಟದ ಮೇಲೆ ಕೂಡ ಟೀ ಎಸ್ಟೇಟ್ಗಳೇ, ಟೀ ತೋಟಗಳೇ, ಟೀ ಗಿಡಗಳೇ ಕಾಣಿಸ್ತವೆ. ಆಕಾಶಕ್ಕೆ ಹತ್ತಿರವಾಗಿದೆ ಆ ಬೆಟ್ಟ ಅಂತ ನಾವು ನೋಡ್ತೀವಲ್ಲ, ಈ ಬೆಟ್ಟದ ಮೇಲೆ ಆಕಾಶ ಇರೋ ಹಾಗೆ ಕಾಣಿಸುತ್ತೋ, ಅಥವಾ ಈ ಬೆಟ್ಟ ಆಕಾಶಕ್ಕೆ ಟಚ್ ಆಗ್ತಿರೋ ಹಾಗೆ ಕಾಣಿಸುತ್ತೋ, ಹಾಗೆ ನಾವು ಎಷ್ಟು ದೂರಕ್ಕೆ ನೋಡಿದ್ರೂ ಕೂಡ ಎಲ್ಲ ಕಡೆಗೂ ಕೂಡ ಈ ಟೀ ಗಿಡಗಳೇ ಕಾಣಿಸ್ತವೆ. ಒಂದು ರೀತಿ ಬೆಟ್ಟಗಳು ಮಾಲೆ ಮಾಲೆಯಾಗಿ ಒಂದು ಮಾಲೆ ಅನ್ನೋದನ್ನು ಹೇಗಂತ ಕರಿ, ಒಂದ್ರ ಜೊತೆಗೆ ಒಂದೊಂದು, ನೀವು ನಮ್ಮ ರಾಮನಗರದ ಬೆಟ್ಟಗಳನ್ನ ಒಂದು ಪಕ್ಕ ಹೇಗೆ ಹೋಗಿರುತ್ತೋ ಹಾಗೆ ನಾವು ಇಡೀ ವಾಲ್ಪರೈನಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಬೆಟ್ಟಗಳಿದ್ದಾವೆ. ಆ ಬೆಟ್ಟಗಳೆಲ್ಲವೂ ಕೂಡ ಎಷ್ಟೋ ಸಾವಿರ ಮೈಲಿಗಳವರೆಗೆ ಟೀ ಎಸ್ಟೇಟ್ಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಅವು ನೋಡ್ತಾ ಇದ್ದರೆ ಗೊತ್ತಾಗ್ತದೆ, ಅಷ್ಟು ದೂರದವರೆಗೂ ಅಂಥ ಬೆಟ್ಟಗಳಲ್ಲೆಲ್ಲ ಕೂಡ, ಆ ಪರ್ವತ ಪ್ರದೇಶದಲ್ಲೆಲ್ಲ ಕೂಡ ಇಷ್ಟು ಹಸಿರಾಗಿರುವಂಥ ಟೀ ಬೆಳೆಯಲಾಗಿದೆಯಲ್ಲ ಅಂತ ಖುಷಿ ಪಡ್ತಿದ್ದೀವಿ ಅಂತ ಅನಿಸ್ತದೆ. ಈಗ ಆ ಖುಷಿ ಪಡ್ತಾ ಇರೋ ಸಂದರ್ಭದಲ್ಲಿ ನಮಗೆ ಗೊತ್ತಾಗಬೇಕು, ನಾವು ಎರಡು ಥರ, ಅದನ್ನು ಲೇಖಕರು ಹೇಳ್ತಾರೆ, ಎರಡು ಥರ ನೋಡ್ರಿ, ಆ ಬೆಟ್ಟದಲ್ಲೂ ಕೂಡ ಟೀ ಬೆಳೀತಿದಾರಲ್ಲ, ಆ ಬೆಟ್ಟದ ಪ್ರದೇಶದಲ್ಲೂ ಕೂಡ ಟೀ ಎಸ್ಟೇಟ್ಗಳನ್ನು ಮಾಡಿದಾರಲ್ಲ ಅಂತ ಮನುಷ್ಯ ಎಷ್ಟು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ತಾನೆ ಅಂಥೇಳಿ ಮನುಷ್ಯನ ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತೆ ನಮಗೆ ಅವು ಕಾಣಿಸ್ಬೋದು. ಅಂದರೆ ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅವನು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡಬಲ್ಲ ಅನ್ನೋದಕ್ಕೆ ಅಂತಹ ಆ ಬೆಟ್ಟ ಪ್ರದೇಶದಲ್ಲಿ, ಗಿರಿ ಪರ್ವತ ಶ್ರೇಣಿ ಪ್ರದೇಶದಲ್ಲಿ ಕೂಡ ಈ ಟೀ ಗಿಡಗಳನ್ನು ಬೆಳೆಯುವಂಥದ್ದನ್ನು ಮಾಡಿ ನಮ್ಮನ್ನು ನೋಡಿದ್ರೆ ಏನಪ್ಪ ಅದ್ಭುತ, ಮನುಷ್ಯ ಅಲ್ಲೆಲ್ಲ ಕೃಷಿ ಮಾಡೋಕ್ಕೆ ಇಳಿದ್ಬಿಟ್ಟವನಲ್ಲ ಅಂತ ಅನ್ನಿಸ್ಬೋದು. ಆ ಮನುಷ್ಯನ ಆ ಶಕ್ತಿಯ, ಅವನ ಸಾಮರ್ಥ್ಯ ತೋರಿಸಿ ಆ ಕೆಲಸವನ್ನು ಮಾಡಿದಾನಲ್ಲ ಅಂಥೇಳಿ ನಾವು ಖುಷಿ ಪಡುವಂಥ ರೀತಿ ಇರಬಹುದು ಅಂತ ನಾವು ಭಾವಿಸ್ಬೋದು. ಆದರೆ ನಿಜವಾಗಿಯೂ ವಾಲ್ಪರೈಯಲ್ಲಿ ಈ ಮನುಷ್ಯನ ಮಾಡಿದಂತಹ ಈ ಕೆಲಸ ವಾಲ್ಪರೈನ ದುರಂತಕ್ಕೆ ಹೇಗೆಲ್ಲ ಕಾರಣವಾಯಿತು ಅನ್ನೋಂಥದ್ದನ್ನು ನಾವು ಗಮನಿಸಬೇಕು. ಹೀಗೆ ಟೀ ಎಸ್ಟೇಟ್ಗಳು, ಟೀ ಗಿಡಗಳು, ಟೀ ಕಂಪ್ನಿಗಳು ಇವೆಲ್ಲ ಸ್ವಾತಂತ್ರ್ಯ ನಂತರದಲ್ಲಿ ವಾಲ್ಪರೈಗೆ ಬಂದಾಗ ಅಲ್ಲಿದ್ದಂಥ ಜನಗಳಿಗೆ ನಿರುದ್ಯೋಗ ಇತ್ತು. ನಿರುದ್ಯೋಗ ಇದ್ದಂಥ ಜನಗಳಿಗೆ ಆರಂಭದಲ್ಲಿ ಉದ್ಯೋಗ ಸಿಕ್ತು. ಜನ ಎಲ್ಲ ಕೂಡ ಇಂಥ ಕಂಪ್ನಿಗಳಲ್ಲಿ, ಟೀ ಎಸ್ಟೇಟ್ಗಳಲ್ಲಿ, ಟೀ ತೋಟಗಳಲ್ಲಿ ಕೂಲಿಕಾರರಾಗಿ, ಕೈಗಾರಿಕಾ ಉದ್ಯಮಿಗಳ ಕೆಳಗಡೆ ಕೆಲಸಗಾರರಾಗಿ ಸೇರಿಕೊಂಡು ಒಂದಷ್ಟು ನಿರುದ್ಯೋಗ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಹೋಯಿತು. ಆದರೆ ವಾಲ್ಪರೈಗೆ ಇದ್ದಂತಹ ಹಿಂದಿನ ಸೊಬಗೇನಿತ್ತೋ, ಆ ವೈಭವ ಏನಿತ್ತೋ, ಆ ವಾಲ್ಪರೈನ ಹಿಂದಿನ ಆ ಅದ್ಭುತವಾದಂಥ ಆ ಕಾಡು ಏನಿತ್ತೋ, ಆ ಕಾಡು ಸ್ವಲ್ಪವೂ ಕುರುಹೇ ಇಲ್ಲದಂತೆ, ಕುರುಹು ಅಂದರೆ ಗುರುತು, ಆ ಗುರುತೇ ಇಲ್ಲದ ಹಾಗೆ ಮಾಡಿದ್ಯಾರು ಅಂತ ಹೇಳಿದ್ರೆ ಅದು ಕೂಡ ಮನುಷ್ಯನೇ. ಯಾವ ಮನುಷ್ಯ ವಾಲ್ಪರೈಯೊಳಗಡೆ
ಅಂತಹ ಬೆಟ್ಟ ಪ್ರದೇಶದಲ್ಲೆಲ್ಲ ಟೀ ಬೆಳೆಯೋದನ್ನು ಆರಂಭ ಮಾಡಿ ನಾವು ಹೆಮ್ಮೆ ಪಟ್ಕೊಳ್ಳೋ ಅಂಥ ಕೆಲಸ ಮಾಡಿದ್ದೀನಿ ಅಂತ ಅನ್ನೋ ಥರದಲ್ಲಿ ಕಾಣಿಸ್ತಿದ್ದಾನೋ ಅದೇ ಮನುಷ್ಯ ಆ ಕೆಲಸ ಮಾಡ್ತಾ ಮಾಡ್ತಲೇ ವಾಲ್ಪರೈನ ಹಿಂದಿನ ಎಲ್ಲ ಸೊಬಗನ್ನು, ವಾಲ್ಪರೈನ ಹಿಂದಿನ ಎಲ್ಲ ವೈಭವವನ್ನು, ಆ ವಾಲ್ಪರೈನ ಎಲ್ಲ ಕಾಡನ್ನು ನಾಶ ಮಾಡ್ತಾ 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 ಈ ಹಿಂದೆ ವಾಲ್ಪರೈ ಹೀಗಿತ್ತು ಅನ್ನುವಂಥ ಯಾವುದೇ ಗುರುತೇ ಸಿಗದೇ ಇರೋ ಹಾಗೆ ನಾಶ ಮಾಡಿದ್ದು ಕೂಡ ಮನುಷ್ಯನ ಸಾಮರ್ಥ್ಯವೇ, ಮನುಷ್ಯನ ಆಲೋಚನೆಯೇ, ನಾವುಗಳೇ ಆ ಕೆಲಸವನ್ನು ಮಾಡಿದ್ದು. ಈಗ ನಾವು ವಾಲ್ಪರೈನ ದುರಂತದ ಕಡೆಗೆ ತಳ್ಳೋದಕ್ಕೆ ಮನುಷ್ಯನ ಸಾಮರ್ಥ್ಯವೇ ಮಾಡಿದಂಥದ್ದು ಈ ಕೆಲಸ ಅನ್ನೋದನ್ನು ಕೂಡ ಆ ವಾಲ್ಪರೈ ನೋಡಿದಾಗ ನಮ್ಗೆ ಅನ್ನಿಸ್ಬೇಕು. ಖುಷಿ ಪಡೋದಲ್ಲ ಈಗ ವಾಲ್ಪರೈನ ನೋಡಿ. ವಾಲ್ಪರೈ ಆ ರೀತಿಯಾಗಿ ತನ್ನ ಗುರುತನ್ನು ಹಾಳು ಮಾಡಿಕೊಂಡಿರೋದ್ರಲ್ಲೂ ಕೂಡ ಮನುಷ್ಯಂದೇ ಕೈವಾಡ, ಮನುಷ್ಯಂದೇ ಪರಾಕ್ರಮ, ಮನುಷ್ಯಂದೇ ಸಾಮರ್ಥ್ಯ, ನಾವುಗಳೇ ಇಷ್ಟೆಲ್ಲ ಈ ವಾಲ್ಪರೈ ಹಾಳಾಗೋಗೋದಕ್ಕೆ ಕಾರಣ ಅನ್ನೋಂಥದ್ದನ್ನು ಕೂಡ ನಮ್ಮ ಅರಿವಿನಲ್ಲಿ ಇಟ್ಕೋಬೇಕು. ಇದು ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ವಾಲ್ಪರೈಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ. ನೋಡಿ, ಅಲ್ಲಿ ಟೀ ಎಸ್ಟೇಟ್ಗಳೆಲ್ಲ ಬಂದ ಮೇಲೆ ಏನಾಗ್ತಾ ಹೋಯಿತು ಅನ್ನೋಂಥದ್ದನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ಜೀವ ಸಂಕುಲಗಳಿಗೆ ಸಂಬಂಧಪಟ್ಟಂಥ ಮುಂದಿನ ಭಾಗದಲ್ಲಿ ನಾವು ಅದನ್ನು ಗಮನಿಸಬೇಕು. ಇದು ಮೊದಲನೇ ಭಾಗವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎರಡನೇ ಭಾಗದಲ್ಲಿ ತುಂಬ ಮುಖ್ಯವಾಗಿ ಈಗ ವಾಲ್ಪರೈ ಅನಂತ ಚಹಾ ತೋಟದ ಬಯಲು. ಈಗ ವಾಲ್ಪರೈನಲ್ಲಿ ನಿರುದ್ಯೋಗ ಒಂದಷ್ಟು ಕಡಿಮೆ ಆಗಿದೆ. ಈಗ ವಾಲ್ಪರೈನಿಗೆ ಹಿಂದೆ ಇದ್ದಂಥ ಯಾವ ಸೊಬಗು, ಯಾವ ವೈಭವವು ಯಾವುದು ಕೂಡ ಇಲ್ಲ. ಹೀಗೆ ಮಾಡ್ತಾ ಮಾಡ್ತಾ ಹೋದಾಗೆ ವಾಲ್ಪರೈನ ನಿಜವಾದಂತಹ ಪರಿಣಾಮಗಳು ಎಂಥದ್ದನ್ನೆಲ್ಲ ವಾಲ್ಪರೈ ಎದುರಿಸಬೇಕಾಯಿತು ಅನ್ನೋಂಥದ್ದನ್ನು ನಾವು ಈ ಮುಂದಿನ ಭಾಗದಲ್ಲಿ ನೋಡೋಣ. ಮೊದಲನೇ ಭಾಗವನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.